ನಮಸ್ಕಾರ ಸ್ನೇಹಿತರೆ. ಜೀವನವನ್ನು ಬದಲಿಸುವ ಜ್ಞಾನದ ಈ ಪ್ರಯಾಣಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ. ನಾವು ನೀಡುತ್ತಿರುವ ಈ ಮಾಹಿತಿ ಮತ್ತು ಆಡಿಯೋ ಬುಕ್ಗಳು ನಿಮ್ಮ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆ ತರುತ್ತಿವೆ ಎಂದು ನಾವು ನಂಬುತ್ತೇವೆ. ನಮ್ಮ ಈ ಪ್ರಯತ್ನವನ್ನು ಬೆಂಬಲಿಸಲು ಮತ್ತು ಇಂತಹ ಮತ್ತಷ್ಟು ಅಮೂಲ್ಯವಾದ ವಿಷಯಗಳನ್ನು ನಿರಂತರವಾಗಿ ಪಡೆಯಲು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ನೀವು ನಮ್ಮ ಈ ಜ್ಞಾನದ ಆಂದೋಲನದಲ್ಲಿ ಮತ್ತಷ್ಟು ಸಕ್ರಿಯವಾಗಿ ಪಾಲ್ಗೊಳ್ಳಲು ಬಯಸಿದರೆ ನಮ್ಮ ಚಾನೆಲ್ನ ಮೆಂಬರ್ಶಿಪ್ ಪಡೆದುಕೊಳ್ಳುವ ಮೂಲಕ ನಮಗೆ ಬೆನ್ನೆಲುಬಾಗಬಹುದು. ನಿಮ್ಮ ಈ ಸಹಕಾರ ನಮಗೆ ಗುಣಮಟ್ಟದ ಕಂಟೆಂಟ್ ತಯಾರಿಸಲು ಸ್ಫೂರ್ತಿ ನೀಡುತ್ತದೆ. ಬನ್ನಿ, ಇಂದಿನ ಈ ಅದ್ಭುತ ಅಧ್ಯಾಯವನ್ನು ಆರಂಭಿಸೋಣ. ಯಾವಾಗಲಾದರೂ ಜನರ ಮನಸ್ಸನ್ನು ಆಳವಾಗಿ ಓದಬೇಕು ಎಂದು ಅನ್ನಿಸಿದೆಯೇ? ನಾನಿದನ್ನು ಯಾವುದೋ ಕೆಟ್ಟ ಉದ್ದೇಶದಿಂದ ಅಥವಾ ಜನರ ಮೇಲೆ ಅಧಿಕಾರ ಚಲಾಯಿಸಲು ಹೇಳುತ್ತಿಲ್ಲ. ಬದಲಿಗೆ ಜನರು ಹೇಳುವ ಮಾತುಗಳ ಹಿಂದೆ ಅಡಗಿರುವ ನಿಜವಾದ ಭಾವನೆಗಳನ್ನು ಮತ್ತು ಅವರು ಧರಿಸಿರುವ ಮುಖವಾಡಗಳನ್ನು ಅರ್ಥಮಾಡಿಕೊಳ್ಳುವ ಬಗ್ಗೆ ಹೇಳುತ್ತಿದ್ದೇನೆ. ಒಬ್ಬ ವ್ಯಕ್ತಿಯ ನಡವಳಿಕೆಯನ್ನು ಗಮನಿಸುವ ಮೂಲಕವೇ ಅವರು ಸುಳ್ಳು ಹೇಳುತ್ತಿದ್ದಾರೆಯೇ? ಅವರಲ್ಲಿ ಏನಾದರೂ ಗುಪ್ತ ಆಸೆಗಳಿವೆಯೇ? ಅಥವಾ ಅವರು ಒತ್ತಡದಲ್ಲಿದ್ದಾರೆಯೇ ಎಂಬುದನ್ನು ಪತ್ತೆ ಹಚ್ಚುವುದನ್ನು ಒಮ್ಮೆ ಊಹಿಸಿಕೊಳ್ಳಿ. ಒಮ್ಮೆ ನೆನಪಿಸಿಕೊಳ್ಳಿ, ಯಾರಾದರೂ ನಿಮ್ಮ ಎದುರು ನಿಂತು ನಾನು ಆರಾಮವಾಗಿದ್ದೇನೆ ಎಂದು ಹೇಳಿದಾಗ ಅವರು ಸುಳ್ಳು ಹೇಳುತ್ತಿದ್ದಾರೆನ್ನು ನಿಮಗೆ ಮೊದಲೇ ತಿಳಿದಿರುತ್ತದೆ. ಅಥವಾ ನೀವು ಯಾವುದೋ ಒಂದು ರೂಮ್ ಪ್ರವೇಶಿಸಿದ ತಕ್ಷಣ ಅಲ್ಲಿನ ವಾತಾವರಣದಲ್ಲಿ ಏನೋ ಒಂದು ರೀತಿಯ ಗಂಭೀರತೆ ಅಥವಾ ಉದ್ವಿಗ್ನತೆ ಇರುವುದನ್ನು ನೀವು ಗಮನಿಸಿರುತ್ತೀರಿ. ಇದು ಯಾವುದೇ ಮಾಟಮಂತ್ರವಲ್ಲ, ಬದಲಿಗೆ ನಿಮಗೆ ಅರಿವಿಲ್ಲದೆಯೇ ನಿಮ್ಮ ಮೆದುಳು ಮಾನವ ನಡವಳಿಕೆಯ ಕೆಲವು ಸಂಕೇತಗಳನ್ನು ಗ್ರಹಿಸಿರುತ್ತದೆ. ಇದನ್ನೇ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯಲಿದ್ದೇವೆ. ನಾವು ಇಂದು ಪ್ಯಾಟ್ರಿಕ್ ಕಿಂಗ್ ಅವರ ರೀಡ್ ಪೀಪಲ್ ಲೈಕ್ ಎ ಬುಕ್ ಎಂಬ ಪುಸ್ತಕದ ಬಗ್ಗೆ ಚರ್ಚಿಸುತ್ತಿದ್ದೇವೆ. ಇದು ಮಾನವ ನಡವಳಿಕೆಯ ವಿಶ್ಲೇಷಣೆ ಮತ್ತು ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಕರಗತ ಮಾಡಿಕೊಳ್ಳಲು ಇರುವ ಒಂದು ಅದ್ಭುತ ಮಾರ್ಗದರ್ಶಿ. ಪ್ಯಾಟ್ರಿಕ್ ಕಿಂಗ್ ಅವರು ಒಬ್ಬ ಸಂವಹನ ತಜ್ಞ ಮತ್ತು ಮಾಜಿ ಕಾರ್ಪೊರೇಟ್ ವಕೀಲರು. ಅವರು ಮನೋವಿಜ್ಞಾನ ಮತ್ತು ಜನರ ಮೇಲೆ ಪ್ರಭಾವ ಬೀರುವ ಕಲೆಯ ಬಗ್ಗೆ ಅಪಾರ ಜ್ಞಾನವ ಹೊಂದಿದ್ದಾರೆ. ಜನರನ್ನು ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಹೇಗೆ ಅರ್ಥೈಸಿಕೊಳ್ಳಬೇಕು ಎಂಬುದನ್ನು ಅವರು ಈ ಪುಸ್ತಕದಲ್ಲಿ ಕಲಿಸುತ್ತಾರೆ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನೀವು ಜನರತ್ತ ನೋಡುವ ದೃಷ್ಟಿಯೇ ಬದಲಾಗಿರುತ್ತದೆ. ಇದುವರೆಗೆ ನೀವು ಗಮನಿಸದ ವಿಷಯಗಳನ್ನು ಗಮನಿಸಲು ಶುರು ಮಾಡುತ್ತೀರಿ. ಜನರು ಹೇಳದ ಮಾತುಗಳನ್ನು ಅರ್ಥಮಾಡಿಕೊಳ್ಳುತ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಬಗ್ಗೆ ನೀವು ಹೆಚ್ಚು ತಿಳಿದುಕೊಳ್ಳುತ್ತೀರಿ. ಹಾಗಾದರೆ ಸಿದ್ಧರಾಗಿ. ಪ್ರತಿಯೊಂದು ಮಾನವ ಸಂವಹನದ ಹಿಂದೆ ಅಡಗಿರುವ ಆ ಗುಪ್ತ ಸಂಕೇತಗಳನ್ನು ಬಿಡಿಸಲು ನಾವೀಗ ಹೊರಟಿದ್ದೇವೆ. ಭಾಗ 1. ಗ್ರಹಿಕೆಯ ಶಕ್ತಿ, ದ ಪವರ್ ಆಫ್ ಪರ್ಸೆಪ್ಷನ್. ನಾವು ಒಂದು ಮೂಲಭೂತ ಸತ್ಯದೊಂದಿಗೆ ಈ ಅಧ್ಯಾಯವನ್ನು ಆರಂಭಿಸೋಣ. ಹೆಚ್ಚಿನ ಜನರು ಈ ಜಗತ್ತನ್ನು ಅದು ಹೇಗಿದೆಯೋ ಹಾಗೇ ನೋಡುವುದಿಲ್ಲ. ಬದಲಿಗೆ ಅವರು ಹೇಗಿದ್ದಾರೋ ಹಾಗೆಯೇ ಜಗತ್ತನ್ನು ನೋಡುತ್ತಾರೆ. ಇದರರ್ಥ ನೀವು ಒಬ್ಬರ ವರ್ತನೆಯನ್ನು ವಿಶ್ಲೇಷಿಸುವಾಗ ಹೆಚ್ಚಾಗಿ ನೀವು ಅವರನ್ನು ನೋಡುತ್ತಿರುವುದಿಲ್ಲ, ಬದಲಿಗೆ ಅವರ ಬಗ್ಗೆ ನಿಮಗಿರುವ ಕಲ್ಪನೆಗಳನ್ನು ಅಥವಾ ಪೂರ್ವಾಗ್ರಹಗಳನ್ನು ನೋಡುತ್ತಿರುತ್ತೀರಿ. ಪ್ಯಾಟ್ರಿಕ್ ಕಿಂಗ್ ಈ ಭ್ರಮೆಯನ್ನು ಸವಾಲು ಹಾಕುವ ಮೂಲಕ ಪುಸ್ತಕವನ್ನು ಆರಂಭಿಸುತ್ತಾರೆ. ಜನರನ್ನು ಓದುವ ಮೊದಲ ಹಂತವೆಂದರೆ ನಿಮ್ಮ ಸ್ವಂತ ಆಲೋಚನೆಗಳಿಂದ ಹೊರಬರುವುದು. ನೀವು ನಿಮ್ಮ ತಲೆಯಿಂದ ಹೊರಬಂದು ಇನ್ನೊಬ್ಬರ ಸ್ಥಾನದಲ್ಲಿ ನಿಂತು ಯೋಚಿಸಬೇಕು. ಇದನ್ನೇ ಸಹಾನುಭೂತಿ, ಎಂಪಥಿ ಎನ್ನುತ್ತಾರೆ. ಮತ್ತು ಇಲ್ಲಿಂದಲೇ ನಿಜವಾದ ಗ್ರಹಿಕೆ ಶುರುವಾಗುತ್ತದೆ. ನಮ್ಮ ಸುತ್ತಲೂ ಮಾಹಿತಿಯ ಸುರಿಮಳೆಯೇ ಆಗುತ್ತಿದೆ. ಆದರೆ ಸಂವಹನದಲ್ಲಿ ನಿಜವಾಗಿ ಮುಖ್ಯವಾಗುವುದು ಆಡುಮಾಟುಗಳಲ್ಲ, ಬದಲಿಗೆ ಆ ಮಾತುಗಳ ಅಡಿಯಲ್ಲಿ ಅಡಗಿರುವ ಸಣ್ಣ ಸಣ್ಣ ಸುಳಿವುಗಳು. ಜನರನ್ನು ಅರ್ಥಮಾಡಿಕೊಳ್ಳಬೇಕಾದರೆ ನೀವು ನಿಮ್ಮ ಗ್ರಹಿಕೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಪ್ಯಾಟ್ರಿಕ್ ಒಂದು ಮುಖ್ಯ ವಿಷಯವನ್ನು ಒತ್ತಿ ಹೇಳುತ್ತಾರೆ. ಮಾನವನ ನಡವಳಿಕೆ ಎಂಬುದು ಅನಿರೀಕ್ಷಿತವಲ್ಲ. ಒಬ್ಬ ವ್ಯಕ್ತಿ ಮಾತನಾಡುವ ಶೈಲಿಯಿಂದ ಹಿಡಿದು ಅವರು ಕೈಕಾಲು ಆಡಿಸುವ ಫಿಡ್ಜೆಟಿಂಗ್ ರೀತಿಯವರೆಗೆ ಪ್ರತಿಯೊಂದೂ ಒಂದು ಮಾಹಿತಿಯೇ, ಡೇಟಾ. ಈ ಮಾಹಿತಿಯನ್ನು ಸರಿಯಾಗಿ ಸಂಗ್ರಹಿಸಿ ವಿಶ್ಲೇಷಿಸಿದ್ದರೆ ಅವರ ಆಲೋಚನೆಗಳು, ಭಾವನೆಗಳು ಮತ್ತು ಉದ್ದೇಶಗಳ ಬಗ್ಗೆ ನಮಗೆ ಸ್ಪಷ್ಟ ಚಿತ್ರಣ ಸಿಗುತ್ತದೆ. ಒಂದು ಸರಳ ಉದಾಹರಣೆ ನೋಡೋಣ. ಒಬ್ಬ ವ್ಯಕ್ತಿ ಮಾತನಾಡುವಾಗ ಕೈಬೆರಳುಗಳನ್ನು ಆಡಿಸುತ್ತಿದ್ದಾನೆ ಎಂದುಕೊಳ್ಳಿ. ಸಾಮಾನ್ಯ ಮನುಷ್ಯ ಅದನ್ನು ನೋಡಿ ಅವನು ಗಾಬರಿಯಾಗಿದ್ದಾನೆ ಎಂದು ತೀರ್ಮಾನಿಸುತ್ತಾನೆ. ಆದರೆ ಒಬ್ಬ ಪರಿಣಿತನು ಅದನ್ನು ಒಂದು ಸುಳಿವು ಎಂದು ಪರಿಗಣಿಸುತ್ತಾನೆ. ಆ ವ್ಯಕ್ತಿ ಯಾವಾಗಲೂ ಹೀಗೆ ಮಾಡುತ್ತಾನೆಯೇ, ಅಥವಾ ಕೇವಲ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಮಾತನಾಡುವಾಗ ಮಾತ್ರ ಹೀಗೆ ಮಾಡುತ್ತಾನೆಯೇ? ನೀವು ಎಷ್ಟು ಹೆಚ್ಚು ಮಾಹಿತಿ ಸಂಗ್ರಹಿಸುತ್ತೀರೋ ಅಷ್ಟು ಸ್ಪಷ್ಟವಾಗಿ ಸತ್ಯ ತಿಳಿಯುತ್ತದೆ.
ಕಿಂಗ್ ನಮ್ಮನ್ನು ಒಬ್ಬ ವರ್ತನಾ ಪತ್ತೇದಾರಿಯಾಗಲು ಪ್ರೇರೇಪಿಸುತ್ತಾರೆ. ಪ್ರತಿಯೊಂದು ನೋಟ, ಸಂಕೋಚ ಅಥವಾ ಧ್ವನಿಯಲ್ಲಿನ ಏರಿಳಿತವನ್ನು ಒಂದು ಸಾಕ್ಷಿಯಂತೆ ಗಮನಿಸಿ. ಇದರರ್ಥ ನೀವು ಅನುಮಾನ ವ್ಯಕ್ತಿಗಳಾಗಬೇಕು ಎಂದಲ್ಲ, ಹೆಚ್ಚು ಜಾಗರೂಕರಾಗಬೇಕು ಅಷ್ಟೇ. ನಿಜವಾದ ಗ್ರಹಿಕೆಯೆಂದರೆ ನಿಮ್ಮ ಅಹಂ ಅನ್ನು ಪಕ್ಕಕ್ಕಿಟ್ಟು ನೋಡುವುದು. ಅವರು ಯಾಕೆ ಹಾಗೆ ಮಾಡಿದರು ಎಂದು ನನಗೆ ಗೊತ್ತು ಎಂದು ನೀವು ತೀರ್ಮಾನಿಸಿದ ಕ್ಷಣವೇ ಸತ್ಯವನ್ನು ತಿಳಿಯುವ ಬಾಗಿಲನ್ನು ನೀವು ಮುಚ್ಚಿಕೊಳ್ಳುತ್ತೀರಿ. ಅದರ ಬದಲು ಇದು ಕುತೂಹಲಕಾರಿಯಾಗಿದೆ, ಅವರ ಈ ವರ್ತನೆಗೆ ಕಾರಣವೇನಿರಬಹುದು ಎಂದು ನೀವು ಪ್ರಶ್ನಿಸಿಕೊಂಡಾಗ ಹೊಸ ವಿಷಯಗಳು ತಿಳಿಯುತ್ತವೆ. ನಿಮ್ಮ ಗ್ರಹಿಕೆಯನ್ನು ಚುರುಕುಗೊಳಿಸಲು ಇಲ್ಲಿವೆ 5 ಪರಿಣಾಮಕಾರಿ ಸೂತ್ರಗಳು. 1. ಲೇಬಲ್ ಮಾಡದೆಯೇ ಗಮನಿಸಿ. ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ಇವನು ಕೋಪಿಷ್ಠ ಎಂದು ಮುದ್ರೆ ಹೊತ್ತಬೇಡಿ. ಬದಲಿಗೆ ಅವನು ಹಲ್ಲು ಕಡಿಯುತ್ತಿದ್ದಾನೆ, ಕೈಮುಷ್ಠಿ ಬಿಗಿಯಾಗುತ್ತಿದೆ ಎಂದು ಅವರ ವರ್ತನೆಯನ್ನು ಮಾತ್ರ ಗಮನಿಸಿ. 2. ಸನ್ನಿವೇಶವೇ ಶ್ರೇಷ್ಠ. ಕಾಂಟೆಕ್ಸ್ಟ್ ಈಸ್ ಕಿಂಗ್. ಒಂದೇ ವರ್ತನೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥ ನೀಡುತ್ತದೆ. ಶವಸಂಸ್ಕಾರದ ವೇಳೆ ಕೈಕಟ್ಟಿಕೊಂಡು ನಿಂತರೆ ಅದು ನೋವು ಅಥವಾ ಗೌರವದ ಸಂಕೇತವಾಗಿರಬಹುದು. ಆದರೆ ಅದೇ ಚರ್ಚೆಯ ವೇಳೆ ಕೈಕಟ್ಟಿಕೊಂಡರೆ ಅದು ರಕ್ಷಣಾತ್ಮಕ ಮನೋಭಾವವಾಗಿರಬಹುದು. 3. ಮಾದರಿಗಳನ್ನು ಗುರುತಿಸಿ. ಪ್ಯಾಟರ್ನ್ ರೆಕಗ್ನಿಷನ್. ಒಂದೇ ಒಂದು ಸಲದ ವರ್ತನೆ ಸುಳ್ಳಾಗಿರಬಹುದು. ಆದ್ದರಿಂದ ಅವರ ವರ್ತನೆಯಲ್ಲಿ ಪದೇ ಪದೇ ಕಂಡುಬರುವ ಸಂಕೇತಗಳನ್ನು ಗಮನಿಸಿ. 4. ಮೂಲ ನಡವಳಿಕೆಯನ್ನು ಅರ್ಥೈಸಿಕೊಳ್ಳಿ. ಬೇಸ್ಲೈನ್ ಕ್ಯಾಲಿಬ್ರೇಷನ್. ಒಬ್ಬ ವ್ಯಕ್ತಿ ಸಹಜವಾಗಿದ್ದಾಗ ಅಥವಾ ಆರಾಮವಾಗಿದ್ದಾಗ ಹೇಗೆ ವರ್ತಿಸುತ್ತಾನೆ ಎಂದು ತಿಳಿಯಿರಿ. ಅದಕ್ಕೆ ವಿರುದ್ಧವಾಗಿ ಅವರು ವರ್ತಿಸಿದಾಗ ಅಲ್ಲಿ ಏನೋ ಬದಲಾವಣೆಯಾಗಿದೆ ಎಂದು ಅರ್ಥ. 5. ನಿರ್ಲಿಪ್ತತೆಯಿಂದ ಗಮನಿಸಿ. ಜನರನ್ನು ತಿದ್ದುವ ಅಥವಾ ನಿರ್ಧರಿಸುವ ಹಪಾಹಪಿ ಇಲ್ಲದೆ ಕೇವಲ ಒಬ್ಬ ಸಾಕ್ಷಿಯಂತೆ ಅವರನ್ನು ಗಮನಿಸಿ. ನಿಮ್ಮ ಕುತೂಹಲವೇ ನಿಮ್ಮ ದೊಡ್ಡ ಶಕ್ತಿ. ಪ್ಯಾಟ್ರಿಕ್ ಕಿಂಗ್ ಒಂದು ಸುಂದರ ಮಾತನ್ನು ಹೇಳುತ್ತಾರೆ, ಜಗತ್ತು ನಿಮಗೆ ಹೊಸದಾಗಿ ತೆರೆಯಳಿಕೊಳ್ಳುವುದು ನೀವು ಸರಿ ಎಂದು ಸಾಬೀತುಪಡಿಸುವುದನ್ನು ನಿಲ್ಲಿಸಿ ಇತರರನ್ನು ಅರ್ಥಮಾಡಿಕೊಳ್ಳಲು ಮುಂದಾದಾಗ ಮಾತ್ರ. ಭಾಗ 2. ವರ್ತನಾ ವಿಶ್ಲೇಷಣೆ. ಬಿಹೇವಿಯರಲ್ ಅನಾಲಿಸಿಸ್. ಮಾನವ ಸ್ವಭಾವವನ್ನು ಅರ್ಥಮಾಡಿಕೊಳ್ಳುವ ನಮ್ಮ ಪಯಣದಲ್ಲಿ ನಾವು ಮೊದಲು ಕಲಿಯಬೇಕಾದ ಕಲೆಯೆಂದರೆ ಅದು ವರ್ತನಾ ವಿಶ್ಲೇಷಣೆ. ನಮಗೆ ಅರಿವಿಲ್ಲದೆಯೇ ನಮ್ಮ ಪ್ರತಿಯೊಂದು ಕ್ರಿಯೆಯೂ ಇತರರಿಗೆ ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ಉದ್ದೇಶಗಳ ಬಗ್ಗೆ ಸಂಕೇತಗಳನ್ನು ರವಾನಿಸುತ್ತಿರುತ್ತದೆ. ಒಬ್ಬ ವ್ಯಕ್ತಿಯ ನಿಜವಾದ ಭಾವನೆಗಳನ್ನು ಅವರು ಹೇಳುವ ಮಾತಿಗಿಂತ ಹೆಚ್ಚಾಗಿ ಅವರು ಮಾಡುವ ಕೆಲಸಗಳು ಅಥವಾ ಕ್ರಿಯೆಗಳು ಹೆಚ್ಚು ನಿಖರವಾಗಿ ತೋರಿಸುತ್ತವೆ. ಇದನ್ನೇ ನಾವು ಮಾತಿಗಿಂತ ವರ್ತನೆ ಹೆಚ್ಚು ಸತ್ಯವನ್ನು ನುಡಿಯುತ್ತದೆ ಎನ್ನುತ್ತೇವೆ. ನಿಖರವಾದ ವೀಕ್ಷಣೆ. ಪ್ರಿಸಿಷನ್ ಇನ್ ಅಬ್ಸರ್ವೇಷನ್. ವರ್ತನೆಯನ್ನು ನಿಖರವಾಗಿ ಗಮನಿಸುವುದು ಎಂದರೆ ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿಯನ್ನು ತೋರ್ಪಡಿಸುವ ಸಣ್ಣ ಸಣ್ಣ ಸುಳಿವುಗಳ ಬಗ್ಗೆ ಹೆಚ್ಚು ಜಾಗರೂಕರಾಗುವುದು. ಇದು ಅಭ್ಯಾಸದಿಂದ ಮಾತ್ರ ಸಾಧ್ಯ. ನೀವು ಕೇವಲ ಅವರ ದೇಹದ ಭಾಷೆಯನ್ನು ನೋಡಿದರೆ ಸಾಲದು. ಅದರ ಜೊತೆಗೆ ಅವರು ಆ ಕೆಲಸವನ್ನು ಮಾಡುವ ಸಮಯ, ಟೈಮಿಂಗ್, ಅದರ ಆವೃತ್ತಿ, ಫ್ರೀಕ್ವೆನ್ಸಿ ಮತ್ತು ಆ ಸಂದರ್ಭವನ್ನು ಗಮನಿಸಬೇಕು. ಉದಾಹರಣೆಗೆ, ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಮಾತನಾಡುವಾಗ ಮಾತ್ರ ಒಬ್ಬ ವ್ಯಕ್ತಿ ವೇಗವಾಗಿ ಮಾತನಾಡುತ್ತಿದ್ದರೆ ಅಥವಾ ಕೈಕಾಲಾಡಿಸುತ್ತಿದ್ದರೆ ಫಿಜಿಟಿಂಗ್, ಅದು ಅವರ ಅಸಹನೆ ಅಥವಾ ಆತಂಕವನ್ನು ಸೂಚಿಸುತ್ತದೆ. ವರ್ತನೆಯ ಸುಳಿವುಗಳು. ಬಿಹೇವಿಯರಲ್ ಬ್ರೆಡ್ ಕ್ರಮ್ಸ್. ಪ್ಯಾಟ್ರಿಕ್ ಕಿಂಗ್ ಈ ಪುಸ್ತಕದಲ್ಲಿ ಬಿಹೇವಿಯರಲ್ ಬ್ರೆಡ್ ಕ್ರಮ್ಸ್ ಅಥವಾ ವರ್ತನೆಯ ಸುಳಿವುಗಳು ಎಂಬ ಅದ್ಭುತ ಪರಿಕಲ್ಪನೆಯನ್ನು ಪರಿಚಯಿಸುತ್ತಾರೆ. ಇವುಗಳು ಕಣ್ಣಿಗೆ ಕಾಣದ ಸಣ್ಣ ಸಣ್ಣ ನಡವಳಿಕೆಗಳು. ಇವುಗಳನ್ನು ಒಂದೊಂದಾಗಿ ಸೇರಿಸಿದಾಗ ಮಾತ್ರ ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿಯ ಸಂಪೂರ್ಣ ಚಿತ್ರಣ ನಮಗೆ ಸಿಗುತ್ತದೆ. ಒಂದು ಕ್ಷಣದ ನೋಟ, ಒಂದು ನಡುಗುವ ನಗು ಅಥವಾ ಸಂಭಾಷಣೆಯ ನಡುವೆ ಅವರು ತಮ್ಮ ದೇಹದ ಸಮತೋಲನವನ್ನು ಬದಲಾಯಿಸುವ ರೀತಿ, ಇವುಗಳನ್ನೆಲ್ಲ ಗಮನಿಸಿದಾಗ ಒಂದು ಮಾದರಿ, ಪ್ಯಾಟರ್ನ್ ಗೋಚರಿಸುತ್ತದೆ. ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡುವಾಗ ಒಬ್ಬರು ಕಣ್ಣಿಗೆ ಕಣ್ಣಿಟ್ಟು ನೋಡುವುದನ್ನು ತಪ್ಪಿಸುತ್ತಿದ್ದರೆ ಅದು ಅವರ ಅಸಹನೆ ಅಥವಾ ಸುಳ್ಳನ್ನು ಸೂಚಿಸಬಹುದು. ಈ ಸಂಕೇತಗಳು ಸ್ವತಃ ಆ ವ್ಯಕ್ತಿಗೂ ತಿಳಿದಿರುವುದಿಲ್ಲ, ಹಾಗಾಗಿಯೇ ಇವು ಸತ್ಯಕ್ಕೆ ಹತ್ತಿರವಾಗಿರುತ್ತವೆ. ಸಂದರ್ಭ ವರ್ಸಸ್ ವಿಷಯ. ಮಾತಿಗಿಂತ ಕೃತಿಲೇಸು ಎಂಬ ಗಾದೆ ಮಾತು ಇಲ್ಲಿ ಅಕ್ಷರಶಃ ನಿಜವಾಗುತ್ತದೆ. ಮಾತುಗಳು ನಮ್ಮನ್ನು ದಾಡಿ ತಪ್ಪಿಸಬಹುದು, ಆದರೆ ವರ್ತನೆ ಸತ್ಯವನ್ನೇ ಹೇಳುತ್ತದೆ. ಯಾರಾದರೂ ನಿಮ್ಮ ಬಳಿ ಬಂದು ನಾನು ಆರಾಮವಾಗಿದ್ದೇನೆ ಎಂದು ಹೇಳಬಹುದು, ಇದು ಕಾಂಟೆಂಟ್. ಆದರೆ ಅವರ ಹೆಗ್ಗಳುಗಳು ಕುಗ್ಗಿದ್ದರೆ, ಕಣ್ಣುಗಳು ನಿಮ್ಮನ್ನು ನೋಡಲು ಹಿಂಜರಿಯುತ್ತಿದ್ದರೆ ಮತ್ತು ಧ್ವನಿ ನಡುಗುತ್ತಿದ್ದರೆ ಅವರ ದೇಹವು ಬೇರೆಯದೇ ಕಥೆಯನ್ನು ಹೇಳುತ್ತಿದೆ ಎಂದರ್ಥ. ಇದು ಕಾಂಟೆಕ್ಸ್ಟ್. ಬಾಯಿ ಹೇಳುವ ಸುಳ್ಳನ್ನು ದೇಹ ಬಚ್ಚಿಡಲಾರದು. ನೀವು ಈ ವ್ಯತ್ಯಾಸಗಳನ್ನು ಗುರುತಿಸಲು ಕಲಿತಷ್ಟು ಜನರ ಮನಸ್ಸಿನ ಆಳವನ್ನು ಸುಲಭವಾಗಿ ಅಳೆಯಬಲ್ಲಿರಿ. ದೈನಂದಿನ ಜೀವನದಲ್ಲಿ ಇದನ್ನು ರೂಢಿಸಿಕೊಳ್ಳಲು ಹೇಗೆ?
ಈ ವರ್ತನಾ ವಿಶ್ಲೇಷಣೆಯನ್ನು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಇಲ್ಲಿವೆ 5 ಸರಳ ಹಂತಗಳು. 1. ಅರಿವಿನಿಂದ ಆರಂಭಿಸಿ. ಅವೇರ್ನೆಸ್. ನಿಮ್ಮ ಸುತ್ತಲಿರುವವರ ಮುಖದ ಭಾವನೆ, ಧ್ವನಿಯ ಏರಿಳಿತ ಮತ್ತು ದೇಹದ ಭಾಷೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಶುರುಮಾಡಿ. 2. ಪುನರಾವರ್ತಿತ ವರ್ತನೆಗಳನ್ನು ಗಮನಿಸಿ. ರಿಪೀಟೆಡ್ ಬಿಹೇವಿಯರ್ಸ್. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಪದೇ ಪದೇ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ನೋಡಿ. ಅವರು ಯಾವಾಗಲೂ ರಕ್ಷಣಾತ್ಮಕವಾಗಿ ಮಾತನಾಡುತ್ತಾರೆಯೇ? 3. ಸಂದರ್ಭಕ್ಕೆ ತಕ್ಕಂತೆ ವಿಶ್ಲೇಷಿಸಿ. ಕಂಟೆಕ್ಸ್ಚುವಲೈಸ್. ವ್ಯಕ್ತಿ ಇರುವ ಪರಿಸರ ಮತ್ತು ಸನ್ನಿವೇಶಕ್ಕೆ ತಕ್ಕಂತೆ ಅವರ ವರ್ತನೆಯನ್ನು ಅರ್ಥೈಸಿಕೊಳ್ಳಿ. 4. ಮಾತು ಮತ್ತು ಕೃತಿಯನ್ನು ಹೋಲಿಸಿ. ಕಂಪೇರ್ ವರ್ಡ್ಸ್ ಆ್ಯಂಡ್ ಆಕ್ಷನ್ಸ್. ಅವರು ಹೇಳುವ ಮಾತಿಗೂ ಅವರ ದೇಹದ ಭಾಷೆಗೂ ಹೊಂದಾಣಿಕೆ ಇದೆಯೇ ಎಂದು ಪರೀಕ್ಷಿಸಿ. ವಿರೋಧಾಭಾಸಗಳಿದ್ದರೆ ಅಲ್ಲಿ ಏನೋ ಅಡಗಿದೆ ಎಂದರ್ಥ. 5. ಮಾನಸಿಕ ಡೈಲಿ ಇಟ್ಟುಕೊಳ್ಳಿ. ಮೆಂಟಲ್ ಜರ್ನಲ್. ನೀವು ಗಮನಿಸಿದ ಮಾದರಿಗಳನ್ನು ನೆನಪಿಟ್ಟುಕೊಳ್ಳಿ. ಇದು ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯವನ್ನು ಕಾಲಕ್ರಮೇಣ ಚುರುಕುಗೊಳಿಸುತ್ತದೆ. ನೆನಪಿಡಿ, ಜನರು ತಮ್ಮ ಮಾತುಗಳ ಮೂಲಕ ಮುಖಮುಟ್ಟ ಧರಿಸಬಹುದು, ಆದರೆ ಅವರ ಕ್ರಿಯೆಗಳು ಸತ್ಯವನ್ನು ಸಾರುತ್ತವೆ. ಒಮ್ಮೆ ನೀವೀ ಸುಳಿವುಗಳನ್ನು ಆಲಿಸಲು ಕಲಿತರೆ ಈ ಜಗತ್ತು ನಿಮಗೆ ಹೊಸದಾಗಿ ಕಾಣಿಸುತ್ತದೆ. ಭಾಗ 3. ದೇಹದ ಭಾಷೆ. ಆಡದ ಮಾತುಗಳ ಭಾಷೆ. ಬಾಡಿ ಲ್ಯಾಂಗ್ವೇಜ್, ದಿ ಅನ್ಸ್ಪೋಕನ್ ಲ್ಯಾಂಗ್ವೇಜ್. ಒಮ್ಮೆ ಕಲ್ಪಿಸಿಕೊಳ್ಳಿ, ನೀವು ಕಚೇರಿಯ ಸಭೆಯಲ್ಲಿದ್ದೀರಿ. ನಿಮ್ಮ ಸಹೋದ್ಯೋಗಿಯೊಬ್ಬರು ಬಹಳ ಆತ್ಮವಿಶ್ವಾಸದಿಂದ ಮಾತನಾಡುತ್ತಿದ್ದಾರೆ. ಆದರೆ ಅವರು ಪದೇ ಪದೇ ಕಾಲುಗಳನ್ನು ಬದಲಿಸುತ್ತಿರುವ ರೀತಿ, ಬಿಗಿದ ಮುಷ್ಟಿ ಅಥವಾ ನಿಮ್ಮ ಕಣ್ಣುಗಳನ್ನು ನೋಡಲು ಅವರು ಹಿಂಜರಿಯುತ್ತಿರುವುದು, ಅವರು ಹೇಳುತ್ತಿರುವುದು ಸತ್ಯವಲ್ಲವೇನೋ ಎಂಬ ಅನುಮಾನ ನಿಮಗೀಗ ಮೂಡುತ್ತಿದೆ. ಅವರ ಬಾಯಿಯಿಂದ ಬರುತ್ತಿರುವ ಮಾತುಗಳಿಗಿಂತ ಅವರ ದೇಹದ ಈ ಸಣ್ಣ ಸಣ್ಣ ಚಲನೆಗಳು ನಿಮಗೆ ಬೇರೆಯದೇ ಸಮಾಚಾರ ನೀಡುತ್ತಿವೆ. ಈ ದೈಹಿಕ ಸಂಕೇತಗಳು ಅವರ ನಿಜವಾದ ಭಾವನೆಗಳ ಬಗ್ಗೆ ಏನು ಹೇಳುತ್ತವೆ? ದೇಹದ ಭಾಷೆಯನ್ನು ಬಳಸಿ ನಾವು ಇತರರನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವುದು ಹೇಗೆ? ದೇಹದ ಭಾಷೆಯ ಜಗತ್ತಿಗೆ ನಿಮಗೆ ಸ್ವಾಗತ. ಇದು ಮಾತು, ಹಾವಭಾವ ಮತ್ತು ಅಭಿವ್ಯಕ್ತಿಗಳನ್ನು ಮೀರಿದ ಸಂವಹನ ಕ್ಷೇತ್ರ. ಇಲ್ಲಿ ನಾವು ಒತ್ತಡವನ್ನು ಪತ್ತೆಹಚ್ಚುವುದು, ಆತ್ಮವಿಶ್ವಾಸವನ್ನು ಗುರುತಿಸುವುದು ಮತ್ತು ಸುಳ್ಳನ್ನು ಪತ್ತೆಹಚ್ಚುವ ರಹಸ್ಯಗಳನ್ನು ತಿಳಿಯಲಿದ್ದೇವೆ. ಮುಕ್ತ ಮತ್ತು ಸಂಕುಚಿತ ಸಂಕೇತಗಳು. ಓಪನ್ ವರ್ಸಸ್ ಕ್ಲೋಸ್ಡ್ ಸಿಗ್ನಲ್ಸ್. ದೇಹದ ಭಾಷೆಯನ್ನು ಅರ್ಥಮಾಡಿಕೊಳ್ಳುವಲ್ಲಿ 2 ಮುಖ್ಯ ವಿಧಗಳಿವೆ. 1. ಮುಕ್ತ ಸಂಕೇತಗಳು. ಇವು ನಂಬಿಕೆ ಮತ್ತು ಆಸಕ್ತಿಯನ್ನು ತೋರಿಸುತ್ತವೆ. ನೇರವಾದ ದೃಷ್ಟಿ, ಐ ಕಾಂಟ್ಯಾಕ್ಟ್, ತೆರೆದ ಹಸ್ತಗಳು, ಆರಾಮದಾಯಕವಾದ ಕುಳಿತುಕೊಳ್ಳುವ ಭಂಗಿ ಮತ್ತು ಮಾತನಾಡುತ್ತಿರುವವರ ಕಡೆಗೆ ಸ್ವಲ್ಪ ವಾಲುವುದು ಇವು ಒಬ್ಬ ವ್ಯಕ್ತಿ ಆರಾಮವಾಗಿದ್ದಾರೆ ಮತ್ತು ನಿಮ್ಮ ಮಾತನ್ನು ಕೇಳಲು ಸಿದ್ಧರಾಗಿದ್ದಾರೆ ಎಂಬುದನ್ನು ಸೂಚಿಸುತ್ತವೆ. ಸಂಕುಚಿತ ಸಂಕೇತಗಳು. ಕೈ ಅಥವಾ ಕಾಲುಗಳನ್ನು ಕಟ್ಟಿಕೊಳ್ಳುವುದು, ಜೇಬಿನಲ್ಲಿ ಕೈ ಹಾಕಿಕೊಳ್ಳುವುದು ಅಥವಾ ದೃಷ್ಟಿ ತಪ್ಪಿಸುವುದು ಒಬ್ಬ ವ್ಯಕ್ತಿ ಅಸುರಕ್ಷಿತವಾಗಿದ್ದಾನೆ ಅಥವಾ ಯಾವುದೋ ವಿಷಯವನ್ನು ವಿರೋಧಿಸುತ್ತಿದ್ದಾನೆ ಎಂಬ ರಕ್ಷಣಾತ್ಮಕ ಮನೋಭಾವವನ್ನು ತೋರಿಸುತ್ತವೆ. ವಿವಿಧ ಮಾನಸಿಕ ಸ್ಥಿತಿಗಳನ್ನು ಗುರುತಿಸುವುದು ಹೇಗೆ? ಒತ್ತಡ. ಒಬ್ಬ ವ್ಯಕ್ತಿ ಒತ್ತಡದಲ್ಲಿದ್ದಾಗ ಅವರ ಉಸಿರಾಟ ವೇಗವಾಗುತ್ತದೆ, ಮುಖದಲ್ಲಿ ಅಥವಾ ದವಡೆಯಲ್ಲಿ ಬಿಗಿತವಿರುತ್ತದೆ ಮತ್ತು ಅವರು ಪದೇ ಪದೇ ಬೆವರುತ್ತಿರುತ್ತಾರೆ. ಆತ್ಮವಿಶ್ವಾಸ. ಆತ್ಮವಿಶ್ವಾಸವಿರುವ ವ್ಯಕ್ತಿಯ ದೇಹದ ಭಾಷೆ ಸಡಿಲವಾಗಿರುತ್ತದೆ. ಅವರು ನೇರವಾಗಿ ನಿಲ್ಲುತ್ತಾರೆ, ನಿಧಾನವಾಗೂ ಮತ್ತು ಸ್ಪಷ್ಟವಾಗಿ ಚಲಿಸುತ್ತಾರೆ ಮತ್ತು ಧೈರ್ಯದಿಂದ ಕಣ್ಣುಗಳನ್ನು ನೋಡಿ ಮಾತನಾಡುತ್ತಾರೆ. ಗಾಬರಿ. ಪದೇ ಪದೇ ಕೂದಲನ್ನು ಸರಿಪಡಿಸಿಕೊಳ್ಳುವುದು, ಕಾಲುಗಳನ್ನು ಆಡಿಸುವುದು ಅಥವಾ ವಸ್ತುವನ್ನು ಗಟ್ಟಿಯಾಗಿ ಹಿಡಿಯುವುದು ಗಾಬರಿಯ ಸಂಕೇತಗಳು. ಅಪ್ರಾಮಾಣಿಕತೆ. ಸುಳ್ಳು ಹೇಳುವಾಗ ಮುಖದ ಭಾವನೆಗಳಿಗೂ ಮಾತುಗಳಿಗೂ ಹೊಂದಾಣಿಕೆ ಇರುವುದಿಲ್ಲ. ಅತಿಯಾದ ಕಣ್ಣು ಮಿಟ್ಟುಗಿಸುವುದು ಅಥವಾ ಕೈಯಿಂದ ಪದೇ ಪದೇ ಮುಖವನ್ನು ಅಥವಾ ಮೂಗನ್ನು ಮುಟ್ಟುವುದು ಸುಳ್ಳಿನ ಸಂಕೇತಗಳಾಗಿರಬಹುದು. ಸೂಕ್ಷ್ಮ ಭಾವನೆಗಳು. ನಮ್ಮ ಮುಖವು ಕೇವಲ ಒಂದು ಕ್ಷಣದ ಕಾಲ ತೋರಿಸಿ ಮರೆಮಾಚಿಸುವ ಭಾವನೆಗಳೇ ಮೈಕ್ರೋ ಎಕ್ಸ್ಪ್ರೆಷನ್ಗಳು. ಇವು 7 ಸಾರ್ವತ್ರಿಕ ಭಾವನೆಗಳನ್ನು ಒಳಗೊಂಡಿವೆ. ಸಂತೋಷ, ದುಃಖ, ಕೋಪ, ಆಶ್ಚರ್ಯ, ಭಯ, ಅಸಹ್ಯ ಮತ್ತು ತಿರಸ್ಕಾರ. ಉದಾಹರಣೆಗೆ, ನಿಜವಾದ ನಗು ನಿಮ್ಮ ಕಣ್ಣಿನ ಮೂಲೆಗಳಲ್ಲಿ ಸುಕ್ಕುಗಳನ್ನು ಉಂಟುಮಾಡುತ್ತದೆ. ಇವುಗಳನ್ನು ಗುರುತಿಸುವುದರಿಂದ ನೀವು ಜನರ ಅಂತರಾಳವನ್ನು ಓದಬಲ್ಲಿರಿ. ಕಣ್ಣು, ಕೈ ಮತ್ತು ಕಾಲುಗಳ ಮೇಲೆ ಗಮನವಿರಲಿ. ಕಣ್ಣುಗಳು. ಕಣ್ಣಿನ ಪಾಪೆಯು ದೊಡ್ಡದಾದರೆ ಅದು ಆಸಕ್ತಿಯನ್ನು ತೋರಿಸುತ್ತದೆ. ಸಣ್ಣದಾದರೆ ಅದು ಅಸಹನೆಯನ್ನು ಸೂಚಿಸುತ್ತದೆ. ಕೈಗಳು. ಹಸ್ತಗಳು ತೆರೆದಿದ್ದರೆ ಅದು ಪ್ರಾಮಾಣಿಕತೆಯನ್ನು ತೋರಿಸುತ್ತದೆ. ಕಾಲುಗಳು. ಆಶ್ಚರ್ಯವೆಂದರೆ ಮನುಷ್ಯನ ಕಾಲುಗಳು ಹೆಚ್ಚು ಸತ್ತಿ ಹೇಳುತ್ತವೆ.
ಒಬ್ಬ ವ್ಯಕ್ತಿಯ ಕಾಲುಗಳು ಬಾಗಿಲ ಕಡೆಗೆ ತಿರುಗಿದ್ದರೆ ಅವರು ಅಲ್ಲಿಂದ ಹೋಗಬಯಸುತ್ತಿದ್ದಾರೆ ಎಂದರ್ಥ. ನೀವು ಒಮ್ಮೆ ಈ ಮೌನ ಭಾಷೆಯನ್ನು ಓದಲು ಕಲಿತರೆ ಜನರು ಏನು ಹೇಳುತ್ತಿದ್ದಾರೆ ಎಂಬುದಕ್ಕಿಂತ ಅವರು ಏನು ಉದ್ದೇಶಿಸಿದ್ದಾರೆ ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ. ಭಾಗ 4 ಭಾವನಾತ್ಮಕ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿ ಇಮೋಷನಲ್ ಇಂಟೆಲಿಜೆನ್ಸ್ ಆ್ಯಂಡ್ ಎಂಪಥಿ. ಒಮ್ಮೆ ಕಲ್ಪಿಸಿಕೊಳ್ಳಿ, ನೀವು ಒಬ್ಬರೊಡನೆ ಮಾತನಾಡುತ್ತಿದ್ದೀರಿ. ಅವರು ಬಹಳ ಶಾಂತವಾಗಿ ಮಾತನಾಡುತ್ತಿದ್ದಾರೆ, ಆದರೆ ನಿಮಗೆ ಅವರಲ್ಲಿ ಏನೋ ಅಸಹಜತೆ ಕಾಣಿಸುತ್ತಿದೆ. ಅವರ ದೇಹದ ಭಾಷೆಯಲ್ಲಿ ಒಂದು ರೀತಿಯ ಬಿಗಿತವಿದೆ. ಅವರ ಮಾತುಗಳು ದೂರ ಅನಿಸುತ್ತಿವೆ ಮತ್ತು ಅವರ ಧ್ವನಿಯಲ್ಲಿ ಒಂದು ಗುಪ್ತ ಹತಾಶೆ ಎದ್ದು ಕಾಣುತ್ತಿದೆ. ಆಗಲೇ ನಿಮಗೆ ಅರ್ಥವಾಗುವುದು, ಇಲ್ಲಿ ಕಾಣುತ್ತಿರುವುದಕ್ಕಿಂತ ಕೇಳುತ್ತಿರುವುದಕ್ಕಿಂತ ಮಿಗಿಲಾದದ್ದು ಏನೋ ಇದೆ ಎಂದು. ಇಲ್ಲಿಯೇ ಭಾವನಾತ್ಮಕ ಬುದ್ಧಿವಂತಿಕೆ ಇಕ್ಯೂ ಮತ್ತು ಸಹಾನುಭೂತಿ ಎಂಪಥಿ ತನ್ನ ಕೆಲಸ ಶುರು ಮಾಡುವುದು. ಈ ಭಾಗದಲ್ಲಿ ನಾವು ವರ್ತನೆಯ ಅಡಿಯಲ್ಲಿ ಅಡಗಿರುವ ಭಾವನಾತ್ಮಕ ಪದರಗಳನ್ನು ಅನ್ವೇಷಿಸಲಿದ್ದೇವೆ. ಜನರ ಭಾವನೆಗಳನ್ನು ಗುರುತಿಸುವುದು ಮತ್ತು ತೀರ್ಪು ನೀಡದೆಯೇ ಅವರನ್ನು ಗಮನಿಸುವುದು, ಇವೇ ನಿಮ್ಮ ಮಹಾಶಕ್ತಿಗಳಾಗಬಹುದು. ವರ್ತನೆಯ ಹಿಂದಿನ ಭಾವನಾತ್ಮಕ ಪದರ. ನಾವು ಹೊರಗೆ ನೋಡುವ ಪ್ರತಿಯೊಂದು ವರ್ತನೆಯ ಹಿಂದೆ ಒಂದು ಆಳವಾದ ಭಾವನಾತ್ಮಕ ಪದರವಿದೆ. ಜನರ ಕ್ರಿಯೆಗಳು ಶೂನ್ಯದಿಂದ ಹುಟ್ಟುವುದಿಲ್ಲ. ಅವು ಅವರ ಭಯ, ಆಸೆಗಳು ಮತ್ತು ಹಿಂದಿನ ಅನುಭವಗಳಿಂದ ಪ್ರೇರಿತವಾಗಿರುತ್ತವೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ಸಿಟ್ಟಾದಾಗ ಅಥವಾ ನಿಮ್ಮಿಂದ ದೂರ ಸರಿದಾಗ ಅದನ್ನು ನೇರವಾಗಿ ವೈಯಕ್ತಿಕ ದ್ವೇಷ ಎಂದು ಭಾವಿಸಬೇಡಿ. ಅದರ ಬದಲಿಗೆ ಆ ವರ್ತನೆಯ ಹಿಂದೆ ಅವರ ಒತ್ತಡ, ಅಸುರಕ್ಷಿತ ಭಾವನೆ ಅಥವಾ ಹಳೆಯ ನೋವುಗಳಿರಬಹುದು ಎಂದು ಯೋಚಿಸಿ. ಇದನ್ನು ಅರ್ಥಮಾಡಿಕೊಳ್ಳುವುದೇ ಭಾವನಾತ್ಮಕ ಬುದ್ಧಿವಂತಿಕೆ. ವರ್ತನೆಯನ್ನು ಪ್ರೇರೇಪಿಸುವ ಪ್ರಮುಖ ಭಾವನೆಗಳು. 1. ಭಯ. ಜನರು ಆತಂಕಕ್ಕೊಳಗಾದಾಗ ಅಥವಾ ಅಸುರಕ್ಷಿತರಾದಾಗ ರಕ್ಷಣಾತ್ಮಕವಾಗಿ ವರ್ತಿಸುತ್ತಾರೆ. ಸಾಮಾಜಿಕವಾಗಿ ದೂರವಿರುವವರು ತಿರಸ್ಕಾರದ ಭಯದಿಂದ ಹಾಗೆ ಮಾಡುತ್ತಿರಬಹುದು. 2. ಅಸುರಕ್ಷಿತ ಭಾವನೆ. ಆತ್ಮವಿಶ್ವಾಸದ ಕೊರತೆಯಿರುವವರು ತಮ್ಮನ್ನು ತಾವು ದೊಡ್ಡವರೆಂದು ತೋರಿಸಿಕೊಳ್ಳಲು ಇತರರ ಮೇಲೆ ಅಧಿಕಾರ ಚಲಾಯಿಸಲು ಅಥವಾ ಟೀಕಿಸಲು ಮುಂದಾಗುತ್ತಾರೆ. 3. ಹತಾಶೆ. ತಾವೊಂದುಕೊಂಡ ಕೆಲಸವಾಗದಿದ್ದಾಗ ಜನರು ಕಿರಿಕಿರಿಗೊಳ್ಳುತ್ತಾರೆ. ಇದನ್ನು ಗುರುತಿಸಿದರೆ ನೀವು ಅವರ ಜೊತೆ ಹೆಚ್ಚು ತಾಳ್ಮೆಯಿಂದ ವರ್ತಿಸಬಹುದು. 4. ಸಂಪರ್ಕದ ಬಯಕೆ. ಅತಿಯಾಗಿ ಗಮನ ಸೆಳೆಯಲು ಪ್ರಯತ್ನಿಸುವವರು ವಾಸ್ತವದಲ್ಲಿ ಪ್ರೀತಿ ಮತ್ತು ಮಾನ್ಯತೆಯನ್ನು ಬಯಸುತ್ತಿರುತ್ತಾರೆ. ತೀರ್ಪು ನೀಡದೆಯೇ ಗಮನಿಸುವ ಶಕ್ತಿ, ನಾನ್ ಜಜ್ಮೆಂಟಲ್ ಆಬ್ಸರ್ವೇಷನ್. ನಮಗೆ ಪರಿಚಯವಿಲ್ಲದ ವರ್ತನೆಯನ್ನು ನೋಡಿದ ತಕ್ಷಣ ನಾವು ಇವನು ಸರಿಯಿಲ್ಲ ಅಥವಾ ಇವಳು ಕೆಟ್ಟವಳು ಎಂದು ತೀರ್ಪು ನೀಡಿಬಿಡುತ್ತೇವೆ. ಆದರೆ ಪ್ಯಾಟ್ರಿಕ್ ಕಿಂಗ್ ಹೇಳುವಂತೆ, ನಿಜವಾದ ವಿಶ್ಲೇಷಕನು ತೀರ್ಪು ನೀಡುವುದಿಲ್ಲ, ಬದಲಾಗಿ ಕುತೂಹಲ ತೋರಿಸುತ್ತಾನೆ. ಇವರು ಯಾಕೆ ಹೀಗೆ ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿಕೊಳ್ಳುವುದು ಸಹಾನುಭೂತಿಗೆ ದಾರಿ ಮಾಡಿಕೊಡುತ್ತದೆ. ನಿಮ್ಮ ಪೂರ್ವಾಗ್ರಹಗಳನ್ನು ಪಕ್ಕಕ್ಕಿಟ್ಟು ನೋಡಿದಾಗ ಮಾತ್ರ ಸತ್ಯದ ದರ್ಶನವಾಗುತ್ತದೆ. ಸಹಾನುಭೂತಿ, ಸತ್ಯವನ್ನು ಮಾನವೀಯವಾಗಿಸುವ ಕಲೆ. ಸಹಾನುಭೂತಿ ಎಂದರೆ ಕೇವಲ ಇನ್ನೊಬ್ಬರ ಮೇಲೆ ಕನಿಕರ ಪಡುವುದಲ್ಲ, ಬದಲಾಗಿ ಇನ್ನೊಬ್ಬರ ಸ್ಥಾನದಲ್ಲಿ ನಿಂತು ಜಗತ್ತನ್ನು ಅವರ ಕಣ್ಣಿನಿಂದ ನೋಡುವುದು. ಇದನ್ನು ಬೆಳೆಸಿಕೊಳ್ಳಲು 3 ದಾರಿಗಳಿವೆ: ಸಕ್ರಿಯ ಆಲಿಸಿಕೆ, ಭಾವನಾತ್ಮಕ ಪ್ರತಿಬಿಂಬ, ನನಗೆ ನೀವು ಹತಾಶೆಯಾಗುತ್ತಿರುವುದು ಎಂದು ಅರ್ಥವಾಗುತ್ತಿದೆ ಎನ್ನುವಂತಹ ಮಾತುಗಳ ಮೂಲಕ ಅವರ ಭಾವನೆಗಳಿಗೆ ಬೆಲೆ ಕೊಡುವುದು. ದೃಷ್ಟಿಕೋನವನ್ನು ಅರ್ಥೈಸಿಕೊಳ್ಳುವುದು. ಈ ಕ್ಷಣದಲ್ಲಿ ಅವರಿಗೆ ನನ್ನಿಂದ ಏನು ಬೇಕಿರಬಹುದು ಎಂದು ಯೋಚಿಸುವುದು. ಸಹಾನುಭೂತಿ ಎಂಬುದು ಕೇವಲ ಬೌದ್ಧಿಕ ಜ್ಞಾನವಲ್ಲ, ಅದು ಹೃದಯದಿಂದ ಹೃದಯಕ್ಕೆ ಬೆಸೆಯುವ ಸೇತುವೆ. ಇದು ಜನರಿಗೆ ತಾವು ಅರ್ಥವಾಗುತ್ತಿದ್ದಾರೆ ಎಂಬ ಭರವಸೆಯನ್ನು ನೀಡುತ್ತದೆ. ಭಾಗ 5 ಸುಳ್ಳು, ವಂಚನೆ ಮತ್ತು ಸತ್ಯದ ಸಂಕೇತಗಳು. ಲೈಸ್, ಡಿಸೆಪ್ಷನ್ ಆ್ಯಂಡ್ ಟ್ರೂತ್ ಸಿಗ್ನಲ್ಸ್. ನಮಗೆಲ್ಲರಿಗೂ ಅಂತಹ ಕ್ಷಣಗಳು ಎದುರಾಗಿರುತ್ತವೆ. ಯಾರೋ ಹೇಳುತ್ತಿರುವ ಮಾತಿನಲ್ಲಿ ಏನೋ ಒಂದು ಸರಿಯಿಲ್ಲ ಎಂದು ಅನಿಸುತ್ತದೆ. ಕಥೆಯಲ್ಲಿನ ಸಣ್ಣ ವಿವರಗಳು ತಾಳೆಯಾಗುವುದಿಲ್ಲ, ಅಥವಾ ಅವರ ಮಾತಿಗೂ ಕೃತಿಗೂ ಸಂಬಂಧವೇ ಇರುವುದಿಲ್ಲ. ಅಂತಹ ಸಮಯದಲ್ಲಿ ಸುಳ್ಳನ್ನು ಪತ್ತೆಹಚ್ಚುವ ನಮ್ಮ ಸಾಮರ್ಥ್ಯವು ನಮ್ಮನ್ನು ದಾರಿ ತಪ್ಪದಂತೆ ಕಾಪಾಡುತ್ತದೆ. ಆದರೆ ನೆನಪಿಡಿ, ಸುಳ್ಳನ್ನು ಪತ್ತೆಹಚ್ಚುವುದು ಎಂದರೆ ಪ್ರತಿಯೊಬ್ಬರನ್ನೂ ಅನುಮಾನದ ದೃಷ್ಟಿಯಿಂದ ನೋಡುವುದು ಎಂದಲ್ಲ. ಬದಲಿಗೆ ಸತ್ಯ ಮತ್ತು ಸುಳ್ಳಿನ ನಡುವಿನ ಆ ಸೂಕ್ಷ್ಮ ವ್ಯತ್ಯಾಸವನ್ನು ಗುರುತಿಸುವುದು. ನಾವು ಈ ವಿಭಾಗದಲ್ಲಿ ಸತತ ಅನುಮಾನದ ಬಲೆಗೆ ಬೀಳದೆ ಸುಳ್ಳನ್ನು ಪತ್ತೆಹಚ್ಚುವುದು ಹೇಗೆ ಮತ್ತು ಈ ಜ್ಞಾನವನ್ನು ನೈತಿಕವಾಗಿ ಹೇಗೆ ಬಳಸಬೇಕು ಎಂಬುದನ್ನು ತಿಳಿಯೋಣ. ಅನುಮಾನ ಪಡದೆ ಸುಳ್ಳನ್ನು ಪತ್ತೆಹಚ್ಚುವುದು ಹೇಗೆ? ಪ್ರತಿಯೊಂದು ಮಾತನ್ನೂ ಸಂಶಯದಿಂದ ನೋಡುವುದು ನಿಮ್ಮನ್ನು ದಣಿಸುತ್ತದೆ. ಅದರ ಬದಲಿಗೆ ತರ್ಕಬದ್ಧ ಆಲೋಚನೆ ಮತ್ತು ಸೂಕ್ಷ್ಮ ಅವಲೋಕನವನ್ನು ಬಳಸಿ. ಒಂದು ವಿಷಯ ನೆನಪಿರಲಿ, ಮಾತಿನಲ್ಲಿನ ಪ್ರತಿಯೊಂದು ವ್ಯತ್ಯಾಸವೂ ಸುಳ್ಳಾಗಿರುವುದಿಲ್ಲ. ಜನರು ಸುಸ್ತಾದಾಗಲೋ ಅಥವಾ ಗಾಬರಿಯಾದಾಗಲೂ ತಪ್ಪು ಮಾಡಬಹುದು.
ಆದ್ದರಿಂದ ಕೇವಲ ಒಂದು ಕ್ಷಣದ ನಡವಳಿಕೆಯನ್ನು ನೋಡಿ ತೀರ್ಮಾನಿಸಬೇಡಿ, ಬದಲಿಗೆ ಕಾಲಕ್ರಮೇಣ ಅವರ ನಡವಳಿಕೆಯಲ್ಲಿ ಕಂಡುಬರುವ ಮಾದರಿಗಳನ್ನು ಅಂದರೆ ಪ್ಯಾಟರ್ನ್ಸ್ಗಳನ್ನು ಗಮನಿಸಿ. ದೇಹ ಮತ್ತು ಭಾಷೆಯಲ್ಲಿ ವಂಚನೆಯ ಲಕ್ಷಣಗಳು. ಯಾರಾದರೂ ಸುಳ್ಳು ಹೇಳುತ್ತಿರುವಾಗ ಅವರ ದೇಹವು ಅರಿವಿಲ್ಲದೆಯೇ ಕೆಲವು ಸುಳಿವುಗಳನ್ನು ನೀಡುತ್ತದೆ. 1. ಅಸಂಬದ್ಧ ಸೂಕ್ಷ್ಮ ಮುಖಭಾವಗಳು, ಇನ್ಕನ್ಸಿಸ್ಟೆಂಟ್ ಮೈಕ್ರೋ ಎಕ್ಸ್‌ಪ್ರೆಷನ್ಸ್. ಸುಳ್ಳುಗಾರರು ತಮ್ಮ ಭಾವನೆಗಳನ್ನು ಮರೆಮಾಚಲು ಪ್ರಯತ್ನಿಸುತ್ತಾರೆ. ಉದಾಹರಣೆಗೆ, ದುಃಖದ ವಿಷಯ ಹೇಳುವಾಗ ಅರಿಯದೆಯೇ ಮುಖದಲ್ಲಿ ಸಣ್ಣ ನಗು ಮಿಂಚಿಮರೆಯಾಗಬಹುದು. 2. ದೈಹಿಕ ಅಸಹಜತೆ. ಸುಳ್ಳು ಹೇಳುವುದು ದೈಹಿಕವಾಗಿ ಒತ್ತಡ ತರುತ್ತದೆ. ಹಾಗಾಗಿ ಅವರು ಪದೇ ಪದೇ ಸೀಟಿನಲ್ಲಿ ಅಲುಗಾಡುವುದು, ಮುಖ ಅಥವಾ ಕುತ್ತಿಗೆಯನ್ನು ಮುಟ್ಟಿಕೊಳ್ಳುವುದು ಅಥವಾ ಮಾತನಾಡುತ್ತಾ ಬಾಯಿ ಮುಚ್ಚಿಕೊಳ್ಳುವುದು ಕಂಡುಬರುತ್ತದೆ. 3. ಮಾತಿನ ಶೈಲಿ. ಸುಳ್ಳು ಹೇಳುವಾಗ ಮಾತು ಸರಾಗವಾಗಿ ಬರುವುದಿಲ್ಲ. ಅವರು ಉತ್ತರಿಸುವ ಮುನ್ನ ತಡವರಿಸಬಹುದು ಅಥವಾ ಆ ಎಂಬ ಪದಗಳನ್ನು ಹೆಚ್ಚು ಬಳಸಬಹುದು. ಕೆಲವೊಮ್ಮೆ ಕೇಳದ ವಿವರಗಳನ್ನು ಅತಿಯಾಗಿ ನೀಡಿ ನಂಬಿಸಲು ಪ್ರಯತ್ನಿಸುತ್ತಾರೆ. 4. ಸಮನ್ವಯದ ಕೊರತೆ. ಅವರ ಮಾತುಗಳು ಒಂದು ಕಥೆ ಹೇಳುತ್ತಿದ್ದರೆ ಅವರ ದೇಹದ ಭಾಷೆ ಇನ್ನೊಂದು ಕಥೆ ಹೇಳುತ್ತಿರುತ್ತದೆ. ಮೂಲ ನಡವಳಿಕೆ, ಬೇಸ್ಲೈನ್ ಬಿಹೇವಿಯರ್, ಸತ್ಯಪತ್ತೆಯ ರಹಸ್ಯ. ಒಬ್ಬ ವ್ಯಕ್ತಿ ಸುಳ್ಳು ಹೇಳುತ್ತಿದ್ದಾನೆಯೇ ಎಂದು ತಿಳಿಯಲು ಅವರು ಸಹಜವಾಗಿದ್ದಾಗ ಹೇಗೆ ವರ್ತಿಸುತ್ತಾರೆ ಎಂಬುದು ನಿಮಗೆ ತಿಳಿದಿರಬೇಕು. ಇದನ್ನೇ ನಾವು ಬೇಸ್ಲೈನ್ ಬಿಹೇವಿಯರ್ ಎನ್ನುತ್ತೇವೆ. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಕಣ್ಣಿಗೆ ಕಣ್ಣಿಟ್ಟು ಮಾತನಾಡುವ ಸ್ವಭಾವದವನಾಗಿದ್ದು, ಇದ್ದಕ್ಕಿದ್ದಂತೆ ದೃಷ್ಟಿ ತಪ್ಪಿಸುತ್ತಿದ್ದರೆ ಅದು ಅಪಾಯದ ಸಂಕೇತ. ಅಥವಾ ಯಾವಾಗಲೂ ಶಾಂತವಾಗಿರುವ ವ್ಯಕ್ತಿ ಅತಿಯಾಗಿ ಕೈಕಾಲು ಆಡಿಸಲು ಶುರುಮಾಡಿದರೆ ಅಲ್ಲಿ ಏನೋ ವಂಚನೆ ನಡೆಯುತ್ತಿದೆ ಎಂದು ಅರ್ಥಮಾಡಿಕೊಳ್ಳಬಹುದು. ಪ್ಯಾಟ್ರಿಕ್ ಕಿಂಗ್ ಗುರುತಿಸಿದ 4 ಪ್ರಮುಖ ಲಕ್ಷಣಗಳು. 1. ಅತಿಯಾದ ವಿವರಣೆ, ಓವರ್ ಎಕ್ಸ್‌ಪ್ಲೇನಿಂಗ್. ಅನಗತ್ಯವಾದ ವಿವರಗಳನ್ನು ನೀಡಿ ಸತ್ಯವಂತರಂತೆ ಕಾಣಲು ಪ್ರಯತ್ನಿಸುವುದು. 2. ಬಿಗಿಯಾದ ಅಥವಾ ರಕ್ಷಣಾತ್ಮಕ ಭಂಗಿ. ಸುಳ್ಳು ಹೇಳುವಾಗ ಜನರು ದೈಹಿಕವಾಗಿ ಬಿಗಿಯಾಗುತ್ತಾರೆ ಅಥವಾ ಕೈಗಳನ್ನು ಕಟ್ಟಿಕೊಂಡು ರಕ್ಷಣಾತ್ಮಕವಾಗಿ ಕುಳಿತುಕೊಳ್ಳುತ್ತಾರೆ. 3. ಮಾತು ಮತ್ತು ಕೃತಿಯ ನಡುವಿನ ಸಂಘರ್ಷ. ಉದಾಹರಣೆಗೆ, ಪಶ್ಚಾತ್ತಾಪದ ಮಾತುಗಳನ್ನು ಆಡುತ್ತಿದ್ದರೂ ಮುಖದಲ್ಲಿ ಯಾವುದೇ ದುಃಖದ ಛಾಯೆ ಇರದಿರುವುದು. 4. ಕಥೆಯಲ್ಲಿನ ವಿರೋಧಾಭಾಸಗಳು. ಪದೇ ಪದೇ ಪ್ರಶ್ನೆ ಕೇಳಿದಾಗ ಅವರ ಕಥೆಯ ವಿವರಗಳು ಬದಲಾಗುತ್ತಾ ಹೋಗುತ್ತವೆ. ನೈತಿಕ ದೃಷ್ಟಿಕೋನ. ರಕ್ಷಣೆಗಾಗಿ ಬಳಸಿ, ನಿಯಂತ್ರಣಕ್ಕಲ್ಲ. ಸುಳ್ಳನ್ನು ಪತ್ತೆಹಚ್ಚುವ ಕಲೆಯು ಇತರರನ್ನು ಅವಮಾನಿಸಲು ಅಥವಾ ಅವರ ಮೇಲೆ ಅಧಿಕಾರ ಚಲಾಯಿಸುವ ಅಸ್ತ್ರವಲ್ಲ. ಇದು ಕತ್ತಲೆ ಕೋಣೆಯಲ್ಲಿ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಇರುವ ಒಂದು ಬೆಳಕಿನಂತೆ. ಉದಾಹರಣೆಗೆ, ವ್ಯಾಪಾರದಲ್ಲಿ ಅಥವಾ ಗೆಳೆತನದಲ್ಲಿ ಯಾರಾದರೂ ನಿಮ್ಮನ್ನು ವಂಚಿಸುತ್ತಿದ್ದರೆ ಈ ಜ್ಞಾನವು ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಸುಳ್ಳು ಪತ್ತೆಯಾದಾಗ ತಕ್ಷಣ ಜಗಳಕ್ಕೆ ಇಳಿಯುವ ಬದಲು ಕುತೂಹಲದಿಂದ ಪ್ರಶ್ನೆ ಕೇಳಿ ಸತ್ಯವನ್ನು ಹೊರತೆಗೆಯುವುದು ಜಾಣತನ. ಭಾಗ 6. ಪ್ರೇರಣೆಗಳು ಮತ್ತು ವ್ಯಕ್ತಿತ್ವ. ಮೋಟಿವೇಷನ್ಸ್ ಆ್ಯಂಡ್ ಪರ್ಸನಾಲಿಟಿ. ಮಾನವ ನಡವಳಿಕೆಯ ಆಳದಲ್ಲಿ ಕೆಲವು ಸಂಕೀರ್ಣ ಆಂತರಿಕ ಶಕ್ತಿಗಳಿವೆ. ಇವು ನಾವು ಹೇಗೆ ಯೋಚಿಸುತ್ತೇವೆ, ಹೇಗೆ ವರ್ತಿಸುತ್ತೇವೆ ಮತ್ತು ಇತರರೊಂದಿಗೆ ಹೇಗೆ ಸಂವಹನ ನಡೆಸುತ್ತೇವೆ ಎಂಬುದನ್ನು ನಿರ್ಧರಿಸುತ್ತವೆ. ಭಯ, ಅಹಂಕಾರ, ಅವಮಾನ ಅಥವಾ ಮಾನ್ಯತೆಯ ಅಗತ್ಯ ಇವೆಲ್ಲವೂ ಒಬ್ಬ ವ್ಯಕ್ತಿ ಜಗತ್ತಿನ ಮುಂದೆ ತನ್ನನ್ನು ಹೇಗೆ ಪ್ರಸ್ತುತಪಡಿಸುತ್ತಾನೆ ಎಂಬುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ನಡವಳಿಕೆಯ ಮೇಲೆ ಪ್ರಭಾವ ಬೀರುವ ಈ ಆಂತರಿಕ ಶಕ್ತಿಗಳನ್ನು ನೀವು ಅರ್ಥಮಾಡಿಕೊಂಡರೆ ಜನರು ವಿವಿಧ ಸಂದರ್ಭಗಳಲ್ಲಿ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ನೀವು ಮೊದಲೇ ಊಹಿಸಬಹುದು. 4 ಪ್ರಮುಖ ಆಂತರಿಕ ಪ್ರೇರಣೆಗಳು. ಇಂಟರ್ನಲ್ ಡ್ರೈವ್ಸ್. ಪ್ಯಾಟ್ರಿಕ್ ಕಿಂಗ್ ಅವರು ಜನರ ಪ್ರತಿಯೊಂದು ನಿರ್ಧಾರದ ಹಿಂದೆ ಇರುವ 4 ಮುಖ್ಯ ಪ್ರೇರಣೆಗಳನ್ನು ಹೀಗೆ ವಿವರಿಸುತ್ತಾರೆ. 1. ಭಯ. ವಿಫಲತೆಯ ಭಯ, ತಿರಸ್ಕಾರದ ಭಯ ಅಥವಾ ಟೀಕೆಗೊಳಗಾಗುವ ಭಯ. ಉದಾಹರಣೆಗೆ, ತಿರಸ್ಕಾರಕ್ಕೆ ಹೆದರುವ ವ್ಯಕ್ತಿಯು ಅತಿಯಾದ ಹೊಗಳಿಕೆಯ ಮೂಲಕ ಇತರರನ್ನು ಮೆಚ್ಚಿಸಲು ಪ್ರಯತ್ನಿಸಬಹುದು. 2. ಅಹಂ. ಇದು ಮಾನ್ಯತೆ ಮತ್ತು ಗುರುತಿಸುವಿಕೆಯನ್ನು ಬಯಸುವ ಭಾಗ. ತನ್ನ ಗೌರವ ಅಥವಾ ಅಧಿಕಾರಕ್ಕೆ ಧಕ್ಕೆ ಬರುತ್ತದೆ ಎಂದು ತಿಳಿದಾಗ ವ್ಯಕ್ತಿಯು ಅತಿಯಾದ ಆಕ್ರಮಣಕಾರಿಯಾಗಿ ಅಥವಾ ರಕ್ಷಣಾತ್ಮಕವಾಗಿ ವರ್ತಿಸುತ್ತಾನೆ. 3. ಅಗತ್ಯ. ಪ್ರೀತಿ, ಯಶಸ್ಸು
ಅಥವಾ ಆರ್ಥಿಕ ಬದ್ಧತೆ ಅಂತಹ ಆಳವಾದ ಆಸೆಗಳು. ಯಶಸ್ಸಿನ ಹಸಿವಿರುವವರು ಹಗಲಿರುಳು ಶ್ರಮಿಸಬಹುದು ಅಥವಾ ಅಪಾಯಗಳನ್ನು ಎದುರಿಸಬಹುದು. 4. ಅವಮಾನ. ಇದು ಅತ್ಯಂತ ನೋವಿನ ಭಾವನೆ. ಜನರು ತಮ್ಮ ದೌರ್ಬಲ್ಯಗಳನ್ನು ಮರೆಮಾಚಲು ಅಥವಾ ಅಸುರಕ್ಷಿತ ಭಾವನೆಯಿಂದ ಬಚಾವಾಗಲು ಕೆಲವು ವಿಷಯಗಳನ್ನು ಮುಚ್ಚಿಡುತ್ತಾರೆ ಅಥವಾ ಸಂಭಾಷಣೆಯಿಂದ ದೂರ ಸರಿಯುತ್ತಾರೆ. ವ್ಯಕ್ತಿತ್ವವು ಸಂವಹನದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ? ಪ್ರತಿಯೊಬ್ಬರ ವ್ಯಕ್ತಿತ್ವವೂ ವಿಭಿನ್ನವಾಗಿರುತ್ತದೆ. ಇದನ್ನು ಅರ್ಥಮಾಡಿಕೊಂಡರೆ ನೀವು ಅವರೊಂದಿಗೆ ವ್ಯವಹರಿಸುವ ರೀತಿಯನ್ನು ಬದಲಾಯಿಸಿಕೊಳ್ಳಬಹುದು. 1. ಅಂತರ್ಮುಖಿ ವರ್ಸಸ್ ಬಹಿರ್ಮುಖಿ. ಅಂತರ್ಮುಖಿಗಳು ಏಕಾಂತವನ್ನು ಬಯಸುತ್ತಾರೆ ಮತ್ತು ಆಳವಾದ ಸಂಭಾಷಣೆಗಳನ್ನು ಇಷ್ಟಪಡುತ್ತಾರೆ. ಆದರೆ ಬಹಿರ್ಮುಖಿಗಳು ಗುಂಪುಗಳಲ್ಲಿ ಇರಲು ಮತ್ತು ಉತ್ಸಾಹಭರಿತ ಚರ್ಚೆಗಳಲ್ಲಿ ಭಾಗವಹಿಸಲು ಇಷ್ಟಪಡುತ್ತಾರೆ. 2. ಬಿಗ್ 5 ವ್ಯಕ್ತಿತ್ವ ಲಕ್ಷಣಗಳು. 1. ಮುಕ್ತತೆ, ಹೊಸ ಅನುಭವಗಳಿಗೆ ಸಿದ್ಧರಿರುವುದು. 2. ವಿನಯಶೀಲತೆ, ಸಹಕಾರ ಮತ್ತು ಸಹಾನುಭೂತಿ ತೋರುವುದು. 3. ನ್ಯೂರೋಟಿಸಿಸಂ, ಮಾನಸಿಕವಾಗಿ ಹೆಚ್ಚು ಸೂಕ್ಷ್ಮವಾಗಿರುವುದು ಮತ್ತು ಬೇಗನೆ ಆತಂಕಕ್ಕೊಳಗಾಗುವುದು. 4. ಜವಾಬ್ದಾರಿ, ಸಂಘಟಿತ ಮತ್ತು ಭರವಸೆಯ ವ್ಯಕ್ತಿಯಾಗಿರುವುದು. 5. ಬಹಿರ್ಮುಖತೆ, ಹೆಚ್ಚು ಸಾಮಾಜಿಕವಾಗಿರುವುದು. ಜನರು ಯಾಕೆ ಹಾಗೆ ವರ್ತಿಸುತ್ತಾರೆ? ನಮ್ಮ ಮೆದುಳು ಕೆಲವು ಅರಿವಿನ ಪೂರ್ವಾಗ್ರಹಗಳನ್ನು ಹೊಂದಿದೆ. ನಾವು ಯಾವುದನ್ನು ನಂಬುತ್ತೇವೋ ಅದಕ್ಕೆ ಪೂರಕವಾದ ಮಾಹಿತಿಯನ್ನು ಮಾತ್ರ ಹುಡುಕುತ್ತೇವೆ. ಹಾಗೆಯೇ ಜನರು ಸಾಮಾಜಿಕ ನಿಯಮಗಳಿಗೆ ಮತ್ತು ಗುಂಪಿನ ಅಭಿಪ್ರಾಯಕ್ಕೆ ತಕ್ಕಂತೆ ತಮ್ಮನ್ನು ಬದಲಾಯಿಸಿಕೊಳ್ಳುತ್ತಾರೆ. ನಡವಳಿಕೆಯನ್ನು ಮುನ್ಸೂಚಿಸುವುದು ಹೇಗೆ? ಒಬ್ಬ ವ್ಯಕ್ತಿಯ ನಡವಳಿಕೆಯನ್ನು ಊಹಿಸಲು ಈ ಕೆಳಗಿನ ಅಂಶಗಳನ್ನು ಗಮನಿಸಿ. 1. ಪುನರಾವೃತ್ತ ನಡವಳಿಕೆ. ಒಬ್ಬ ವ್ಯಕ್ತಿ ಹಿಂದೆ ಹೇಗೆ ವರ್ತಿಸಿದ್ದಾರೋ ಮುಂದೆಯೂ ಹಾಗೆಯೇ ವರ್ತಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. 2. ಭಾವನಾತ್ಮಕ ಪ್ರತಿಕ್ರಿಯೆಗಳು. ಸಣ್ಣ ವಿಷಯಕ್ಕೂ ಅತಿಯಾಗಿ ಸಿಟ್ಟಾಗುವವರು ಆಳವಾದ ಮಾನಸಿಕ ಒತ್ತಡದಲ್ಲಿರುತ್ತಾರೆ ಎಂದು ಅರ್ಥೈಸಬಹುದು. 3. ಒತ್ತಡ ಸಮಯದಲ್ಲಿ ವ್ಯಕ್ತಿತ್ವ. ಒತ್ತಡದ ಸಮಯದಲ್ಲಿ ಅಂತರ್ಮುಖಿಗಳು ಇನ್ನಷ್ಟು ಮೌನವಾಗುತ್ತಾರೆ, ಆದರೆ ಬಹಿರ್ಮುಖಿಗಳು ಅತಿಯಾಗಿ ಮಾತನಾಡಬಹುದು. ಜನರನ್ನು ಓದುವುದು ಎಂದರೆ ಕೇವಲ ಅವರ ತಪ್ಪುಗಳನ್ನು ಕಂಡುಹಿಡಿಯುವುದಲ್ಲ, ಬದಲಾಗಿ ಅವರ ಅಂತರಾಳದ ನೋವು, ನಲಿವು ಮತ್ತು ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳುವುದು. ಈ ಜ್ಞಾನ ನಿಮ್ಮ ಸಂಬಂಧಗಳನ್ನು ಹೆಚ್ಚು ಅರ್ಥಪೂರ್ಣವಾಗಿಸುತ್ತದೆ. ಭಾಗ 7. ಪ್ರತಿಕ್ರಿಯಿಸುವ ಕಲೆ, ಸಾಮಾಜಿಕ ಬುದ್ಧಿವಂತಿಕೆಯಲ್ಲಿ ಪರಿಣಿತಿ, ಮಾಸ್ಟರಿಂಗ್ ಸೋಷಿಯಲ್ ಇಂಟೆಲಿಜೆನ್ಸ್. ಈಗ ನೀವು ಜನರನ್ನು ಓದಲು ಕಲಿತಿದ್ದೀರಿ, ಅವರ ಉದ್ದೇಶಗಳನ್ನು ಅರ್ಥಮಾಡಿಕೊಂಡಿದ್ದೀರಿ, ಅವರ ದೇಹದ ಭಾಷೆಯನ್ನು ವಿಶ್ಲೇಷಿಸಿದ್ದೀರಿ ಮತ್ತು ಅವರು ನೀಡುವ ಆ ಸಣ್ಣ ಸಣ್ಣ ಸುಳಿವುಗಳನ್ನು ಗುರುತಿಸಿದ್ದೀರಿ. ಆದರೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದು: ಈ ಮಾಹಿತಿಯನ್ನು ನಾನು ಏನು ಮಾಡಲಿ? ಇದನ್ನು ಬಳಸಿ ಜನರೊಂದಿಗೆ ಉತ್ತಮವಾಗಿ ಬೆರೆಯುವುದು ಹೇಗೆ? ಇಲ್ಲಿಯೇ ಸಾಮಾಜಿಕ ಬುದ್ಧಿವಂತಿಕೆ, ಸೋಷಿಯಲ್ ಇಂಟೆಲಿಜೆನ್ಸ್ ಕೆಲಸ ಮಾಡುವುದು. ಇದು ಕೇವಲ ಇತರರನ್ನು ಅರ್ಥಮಾಡಿಕೊಳ್ಳುವುದಲ್ಲ, ಬದಲಿಗೆ ಆ ಜ್ಞಾನವನ್ನು ಬಳಸಿ ಬಾಂಧವ್ಯವನ್ನು ಬೆಳೆಸುವ ಕಲೆ. ಈ ವಿಭಾಗದಲ್ಲಿ ನಾವು ಮೌನ, ಪ್ರತಿಬಿಂಬಿಸುವಿಕೆ, ಮಿರರಿಂಗ್ ಮತ್ತು ಜನರ ಭಾವನೆಗಳಿಗೆ ತಕ್ಕಂತೆ ನಮ್ಮ ಪ್ರತಿಕ್ರಿಯೆಯನ್ನು ಬದಲಾಯಿಸಿಕೊಳ್ಳುವ ತಂತ್ರಗಳನ್ನು ತಿಳಿಯೋಣ. ಮಾಹಿತಿಯನ್ನು ಸದುಪಯೋಗಪಡಿಸಿಕೊಳ್ಳುವುದು. ಜನರನ್ನು ಅರ್ಥಮಾಡಿಕೊಳ್ಳುವುದು ಕೇವಲ ಮೊದಲ ಹೆಜ್ಜೆ. ಆ ತಿಳುವಳಿಕೆಯನ್ನು ಬಳಸಿ ಸಂವಹನವನ್ನು ಸರಿಯಾದ ಹಾದಿಯಲ್ಲಿ ನಡೆಸುವುದೇ ನಿಜವಾದ ಶಕ್ತಿ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಅಸುರಕ್ಷಿತನಾಗಿದ್ದಾನೆ ಎಂದು ನಿಮಗೆ ತಿಳಿದರೆ ನಿಮ್ಮ ಪ್ರತಿಕ್ರಿಯೆಯು ಅವರಿಗೆ ಗೌರವ ಮತ್ತು ಬೆಂಬಲ ನೀಡುವಂತಿರಲಿ. ಒಬ್ಬರು ಬಹಳ ಆತ್ಮವಿಶ್ವಾಸದಿಂದ ಇದ್ದರೆ ನಿಮ್ಮ ಶಕ್ತಿಯೂ ಅವರಿಗೆ ಸರಿಸಮನಾಗಿರಲಿ. ಸಾಮಾಜಿಕ ಬುದ್ಧಿವಂತಿಕೆ ಎಂದರೆ ಜನರನ್ನು ನಿಯಂತ್ರಿಸುವುದಲ್ಲ, ಬದಲಿಗೆ ಎಲ್ಲರೂ ಆರಾಮವಾಗಿರುವಂತಹ ವಾತಾವರಣ ನಿರ್ಮಿಸುವುದು. ಭಾವನೆಗಳಿಗೆ ತಕ್ಕಂತೆ ಪ್ರತಿಕ್ರಿಯೆಯನ್ನು ಬದಲಾಯಿಸಿಕೊಳ್ಳುವುದು, ಕ್ಯಾಲಿಬ್ರೇಷನ್. ಜನರ ಭಾವನೆಗಳಿಗೆ ಅನುಗುಣವಾಗಿ ನಿಮ್ಮ ಧ್ವನಿ ಮತ್ತು ಪದಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಂತ ಪ್ರಬಲವಾದ ತಂತ್ರ. ಕೋಪದಲ್ಲಿರುವಾಗ, ಯಾರಾದರೂ ಸಿಟ್ಟಾಗಿದ್ದರೆ ನೀವು ಶಾಂತವಾಗಿ ಮತ್ತು ಸಹಾನುಭೂತಿಯಿಂದ ವರ್ತಿಸಿ. ನಿಮಗೆ ಯಾಕೆ ಬೇಸರವಾಗಿದೆ ಎಂದು ನನಗೆ ಅರ್ಥವಾಗುತ್ತಿದೆ, ಬನ್ನಿ ಇದನ್ನು ಬಗೆಹರಿಸೋಣ ಎಂದು ಹೇಳುವುದು ಪರಿಸ್ಥಿತಿಯನ್ನು ತಿಳಿಗೊಳಿಸುತ್ತದೆ. ಸಂತೋಷದಲ್ಲಿರುವಾಗ, ಅವರ ಉತ್ಸಾಹಕ್ಕೆ ನಿಮ್ಮ ಬೆಂಬಲ ನೀಡಿ, ನಿಮಗಾಗಿ ನಾನು ಬಹಳ ಸಂತೋಷಪಡುತ್ತಿದ್ದೇನೆ ಎಂಬ ಮಾತು ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ಆತಂಕದಲ್ಲಿರುವಾಗ, ಅವರಿಗೆ ಧೈರ್ಯ ತುಂಬುವ ಮಾತುಗಳನ್ನಾಡಿ, ನನಗೆ ನಿಮ್ಮ ಮೇಲೆ ನಂಬಿಕೆಯಿದೆ ಎಂಬ ಒಂದು ವಾಕ್ಯ ಅವರಿಗೆ ದೊಡ್ಡ ಆಸರೆಯಾಗುತ್ತದೆ. ಆಯಸ್ಕಾಂತೀಯ ವ್ಯಕ್ತಿತ್ವವನ್ನು ಹೊಂದುವುದು ಹೇಗೆ? ಬಿಕಮಿಂಗ್ ಮ್ಯಾಗ್ನೆಟಿಕ್. ಜನರನ್ನು ಆಕರ್ಷಿಸುವ ವ್ಯಕ್ತಿತ್ವ ಎಂದರೆ ಜೋರಾಗಿ ಮಾತನಾಡುವುದಲ್ಲ, ಅದು ಇತರರಿಗೆ ನೀವು ಬೆಲೆ ಕೊಡುತ್ತೀರಿ ಎಂದು ತೋರಿಸುವುದು.
1. ನಿಜವಾದ ಆಸಕ್ತಿ, ಜನರ ಆಲೋಚನೆ ಮತ್ತು ಅನುಭವಗಳ ಬಗ್ಗೆ ಕುತೂಹಲದಿಂದ ಪ್ರಶ್ನೆ ಕೇಳಿ. ಸಹಾನುಭೂತಿ, ಅವರ ನೋವು ಅಥವಾ ನಲಿವಿನಲ್ಲಿ ಭಾಗಿಯಾಗಿ. ಅಪಟತನ, ನೀವು ನೀವಾಗಿರಿ, ನೀವು ಸಹಜವಾದಿದ್ದಷ್ಟು ಜನರು ನಿಮ್ಮನ್ನು ಹೆಚ್ಚು ನಂಬುತ್ತಾರೆ. ಮೌನ ಮತ್ತು ಪ್ರತಿಬಿಂಬದ ತಂತ್ರಗಳು, ಟ್ಯಾಕ್ಟಿಕಲ್ ಸೈಲೆನ್ಸ್, ಮಿರರಿಂಗ್ ಆ್ಯಂಡ್ ಪೇಸಿಂಗ್. ಯುದ್ಧತಾಂತ್ರಿಕ ಮೌನ, ಕೆಲವೊಮ್ಮೆ ಸಂಭಾಷಣೆಯಲ್ಲಿ ಸುಮ್ಮನಿರುವುದು ದೊಡ್ಡ ಪರಿಣಾಮ ಬೀರುತ್ತದೆ. ನೀವು ಉತ್ತರಿಸುವ ಮುನ್ನ ಒಂದು ಕ್ಷಣ ಮೌನವಾಗಿದ್ದರೆ ನೀವು ಅವರ ಮಾತನ್ನು ಗಂಭೀರವಾಗಿ ಪರಿಗಣಿಸುತ್ತಿದ್ದೀರಿ ಎಂದರ್ಥ ನೀಡುತ್ತದೆ. ಪ್ರತಿಬಿಂಬಿಸುವಿಕೆ, ಎದುರಿರುವ ವ್ಯಕ್ತಿಯ ದೇಹದ ಭಾಷೆ ಅಥವಾ ಮಾತಿನ ಶೈಲಿಯನ್ನು ಅತಿ ಸೂಕ್ಷ್ಮವಾಗಿ ಅನುಕರಿಸುವುದು. ಅವರು ನಿಧಾನವಾಗಿ ಮಾತನಾಡುತ್ತಿದ್ದರೆ ನೀವು ಅದೇ ವೇಗದಲ್ಲಿ ಮಾತನಾಡಿ. ಇದು ಅವರಿಗೆ ನಿಮ್ಮೊಂದಿಗೆ ಒಂದು ಅವ್ಯಕ್ತ ಬಾಂಧವ್ಯ ಬೆಳೆಯಲು ಸಹಾಯ ಮಾಡುತ್ತದೆ. ನಂಬಿಕೆ ಬೆಳೆಸುವುದು ಮತ್ತು ಘರ್ಷಣೆ ಶಮನಗೊಳಿಸುವುದು. ಸಾಮಾಜಿಕ ಬುದ್ಧಿವಂತಿಕೆಯ ಅಂತಿಮ ಗುರಿ ಧನಾತ್ಮಕ ಪ್ರಭಾವ ಬೀರುವುದು. ನಾಯಕತ್ವದಲ್ಲಿ ನಿಮ್ಮ ತಂಡದ ಭಾವನೆಗಳನ್ನು ಅರ್ಥೈಸಿಕೊಂಡು ಬೆಂಬಲ ನೀಡುವುದು, ಅಥವಾ ಜಗಳದ ಸಂದರ್ಭದಲ್ಲಿ ಶಾಂತವಾಗಿ ಪರಿಸ್ಥಿತಿಯನ್ನು ನಿಭಾಯಿಸುವುದು ಈ ಕಲೆಯ ಯಶಸ್ಸು. ನೆನಪಿಡಿ, ಸಾಮಾಜಿಕ ಬುದ್ಧಿವಂತಿಕೆ ಎಂದರೆ ಕೇವಲ ಸನ್ನಿವೇಶವನ್ನು ವಿಶ್ಲೇಷಿಸುವುದಲ್ಲ, ಇತರರು ತಮ್ಮನ್ನು ತಾವು ಗೌರವಿಸಲ್ಪಟ್ಟಿದ್ದಾರೆ ಎಂದು ಭಾವಿಸುವಂತೆ ಮಾಡುವುದು. ಭಾಗ 8. ದೈನಂದಿನ ಜೀವನದಲ್ಲಿ ಪ್ರಾಯೋಗಿಕ ಬಳಕೆಗಳು. ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಇನ್ ಡೈಲಿ ಲೈಫ್. ಜನರನ್ನು ಓದುವ ಕಲೆ ಎಂಬುದು ಕೇವಲ ಯಾವುದೋ ಅಪರೂಪದ ಸಂದರ್ಭದಲ್ಲಿ ಬಳಸುವ ಕೌಶಲವಲ್ಲ. ಇದು ನಿಮ್ಮ ಜೀವನದ ಪ್ರತಿಯೊಂದು ಸಂವಹನ, ಸಂಬಂಧ ಮತ್ತು ಅನುಭವವನ್ನೇ ಬದಲಿಸಬಲ್ಲ ಒಂದು ಅದ್ಭುತ ಉಪಕರಣ. ವೃತ್ತಿಜೀವನವಿರಲಿ, ಸ್ನೇಹವಿರಲಿ ಅಥವಾ ವೈಯಕ್ತಿಕ ಬದುಕಿರಲಿ, ಜನರು ನೀಡುವ ಆ ಸೂಕ್ಷ್ಮ ಸಂಕೇತಗಳನ್ನು ಅರ್ಥಮಾಡಿಕೊಂಡರೆ ನೀವು ಹೆಚ್ಚು ಪರಿಣಾಮಕಾರಿಯಾಗಿ ಸಂವಹನ ನಡೆಸಬಲ್ಲಿರಿ ಮತ್ತು ಘರ್ಷಣೆಗಳನ್ನು ಸುಲಭವಾಗಿ ಬಗೆಹರಿಸಬಲ್ಲಿರಿ. ಈ ಕೌಶಲವು ಸಂಬಂಧಗಳನ್ನು ಹೇಗೆ ಬದಲಿಸುತ್ತದೆ? 1. ಉತ್ತಮ ಸಂವಹನ. ಒಬ್ಬ ವ್ಯಕ್ತಿಯ ಭಾವನೆ ಅಥವಾ ಪ್ರೇರಣೆಯನ್ನು ಗುರುತಿಸಿದಾಗ ಅವರ ಅಗತ್ಯಕ್ಕೆ ತಕ್ಕಂತೆ ನೀವು ಪ್ರತಿಕ್ರಿಯಿಸುತ್ತೀರಿ. ಇದರಿಂದ ತಪ್ಪು ತಿಳುವಳಿಕೆಗಳು ಕಡಿಮೆಯಾಗುತ್ತವೆ. 2. ಆಳವಾದ ಬಾಂಧವ್ಯ. ಯಾರು ತಮ್ಮನ್ನು ಅರ್ಥಮಾಡಿಕೊಳ್ಳುತ್ತಾರೋ ಅವರತ್ತ ಜನರು ಸಹಜವಾಗಿಯೇ ಆಕರ್ಷಿತರಾಗುತ್ತಾರೆ. ಸಹಾನುಭೂತಿಯಿಂದ ವರ್ತಿಸಿದಾಗ ಸಂಬಂಧಗಳು ಹೆಚ್ಚು ನೈಜವಾಗಿರುತ್ತವೆ. 3. ಸಮಸ್ಯೆಗಳ ಪರಿಹಾರ. ಕಠಿಣ ಸಂದರ್ಭಗಳಲ್ಲಿ ಇತರರ ಮಾನಸಿಕ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವುದು ಪರಿಸ್ಥಿತಿಯನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ವಿವಿಧ ಕ್ಷೇತ್ರಗಳಲ್ಲಿ ಇದರ ಬಳಕೆ. ವೃತ್ತಿಜೀವನವಿರಲಿ, ಕಚೇರಿಯಲ್ಲಿ ನೀವೊಬ್ಬ ಉತ್ತಮ ನಾಯಕ ಅಥವಾ ಸಂವಹನಕಾರನಾಗಬಹುದು. ಸಭೆಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳು ಒತ್ತಡದಲ್ಲಿದ್ದಾರೆಯೇ ಅಥವಾ ಆಸಕ್ತಿ ಕಳೆದುಕೊಂಡಿದ್ದಾರೆಯೇ ಎಂಬುದನ್ನು ಗಮನಿಸಿ ನಿಮ್ಮ ಮಾತುಗಳನ್ನು ಬದಲಿಸಿಕೊಳ್ಳಬಹುದು. ಡೇಟಿಂಗ್ ಮತ್ತು ಪ್ರೇಮ ಸಂಬಂಧಗಳು. ಭಾವನಾತ್ಮಕ ಸಂಕೇತಗಳನ್ನು ಓದುವ ಮೂಲಕ ನೀವು ನಂಬಿಕೆಯನ್ನು ಬೇಗನೆ ಬೆಳೆಸಬಹುದು. ಅವರ ಆಸಕ್ತಿ ಅಥವಾ ಹಿಂಜರಿಕೆಯನ್ನು ಗುರುತಿಸಿ ಗೌರವಯುತವಾಗಿ ಪ್ರತಿಕ್ರಿಯಿಸಬಹುದು. ನಾಯಕತ್ವ. ಒಬ್ಬ ನಾಯಕನಾಗಿ ನಿಮ್ಮ ತಂಡಕ್ಕೆ ಯಾವಾಗ ಬೆಂಬಲ ಬೇಕು ಮತ್ತು ಯಾವಾಗ ಅವರನ್ನು ಹುರಿದುಂಬಿಸಬೇಕು ಎಂಬುದು ನಿಮಗೆ ತಿಳಿಯುತ್ತದೆ. ಭಾವನಾತ್ಮಕ ಬುದ್ಧಿವಂತಿಕೆಯ ರಿಪಲ್ ಎಫೆಕ್ಟ್. ನೀವು ಇತರರನ್ನು ಅರ್ಥಮಾಡಿಕೊಂಡು ಪ್ರತಿಕ್ರಿಯಿಸಿದಾಗ ಅದು ನಿಮ್ಮ ಸುತ್ತಮುತ್ತಲಿನ ವಾತಾವರಣದ ಮೇಲೆ ಧನಾತ್ಮಕ ಪ್ರಭಾವ ಬೀರುತ್ತದೆ. ಇದು ನಂಬಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಮಾಜದಲ್ಲಿ ಒಂದು ಸಾಮರಸ್ಯವನ್ನು ಮೂಡಿಸುತ್ತದೆ. ದಿನನಿತ್ಯದ ಅಭ್ಯಾಸಕ್ಕಾಗಿ ಕೆಲವು ಸರಳ ವ್ಯಾಯಾಮಗಳು. 1. ದೇಹದ ಭಾಷೆಯನ್ನು ಗಮನಿಸಿ. ದಿನವಿಡೀ ನಿಮ್ಮ ಸುತ್ತಲಿರುವವರ ಹಾವಭಾವ ಮತ್ತು ಭಂಗಿಗಳನ್ನು ಗಮನಿಸಿ. ಅವುಗಳು ಯಾವ ಭಾವನೆಯನ್ನು ವ್ಯಕ್ತಪಡಿಸುತ್ತಿವೆ ಎಂದು ಯೋಚಿಸಿ. 2. ಸಕ್ರಿಯ ಆಲಿಸಿಕೆ. ಇತರರು ಮಾತನಾಡುವಾಗ ಕೇವಲ ಶಬ್ದಗಳನ್ನಲ್ಲ, ಅವರ ಧ್ವನಿಯ ಏರಿಳಿತ ಮತ್ತು ವೇಗವನ್ನು ಗಮನಿಸಿ. 3. ಭಾವನೆಗಳನ್ನು ಪ್ರತಿಬಿಂಬಿಸಿ. ಎದುರಿರುವ ವ್ಯಕ್ತಿಯ ಉತ್ಸಾಹ ಅಥವಾ ಶಾಂತತೆಗೆ ತಕ್ಕಂತೆ ನಿಮ್ಮ ಶಕ್ತಿಯನ್ನು ಹೊಂದಿಸಿಕೊಳ್ಳಿ. 4. ಸಹಾನುಭೂತಿ ಬಳಸಿ. ಅವರ ಜಾಗದಲ್ಲಿ ನಾನಿದ್ದರೆ ಏನು ಮಾಡುತ್ತಿದ್ದೆ ಎಂದು ದಿನನಿತ್ಯ ಒಮ್ಮೆಯಾದರೂ ಯೋಚಿಸಿ. ಜನರನ್ನು ಪುಸ್ತಕದಂತೆ ಓದುವುದು ಎಂದರೆ ಅವರ ಮೇಲೆ ಅಧಿಕಾರ ಚಲಾಯಿಸುವುದಲ್ಲ, ಬದಲಾಗಿ ಅವರನ್ನು ಹೆಚ್ಚು ಆಳವಾಗಿ ಅರ್ಥಮಾಡಿಕೊಂಡು ಹೆಚ್ಚು ಪ್ರೀತಿ, ಸಹಾನುಭೂತಿ ಮತ್ತು ವಿವೇಕದಿಂದ ವರ್ತಿಸುವುದು. ಈ ಕೌಶಲವು ನಿಮ್ಮನ್ನೊಬ್ಬ ಉತ್ತಮ ಮನುಷ್ಯನನ್ನಾಗಿ ಮಾಡುತ್ತದೆ. ನೀವು ಒಬ್ಬ ನಿಷ್ಕ್ರಿಯ ವೀಕ್ಷಕನಿಂದ ಸಕ್ರಿಯ ವಿಶ್ಲೇಷಕನಾಗಿ ಬದಲಾಗಿದ್ದೀರಿ. ಇಂದೇ ಈ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಅನ್ವಯಿಸಿ ಮತ್ತು ನಿಮ್ಮ ಜಗತ್ತು ಹೇಗೆ ಬದಲಾಗುತ್ತದೆ ಎಂಬುದನ್ನು ಗಮನಿಸಿ. ನೆನಪಿಡಿ, ನಾವು ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಶುರುಮಾಡಿದಾಗ ಈ ಜಗತ್ತು ಹೆಚ್ಚು ಸುಂದರವಾಗುತ್ತದೆ. ಆ ಸುಂದರ ಬದಲಾವಣೆ ನಿಮ್ಮಿಂದಲೇ ಆರಂಭವಾಗಲಿ. ಶುಭವಾಗಲಿ.